ಆಧ್ಯಾತ್ಮಿಕ ಸಾಧನೆಯಲ್ಲಿ ಗುರುವು ಸರ್ವಶ್ರೇಷ್ಠ ದೈವಿ ಶಕ್ತಿ ಎಂಬ ಕಲ್ಪನೆಯು ಬಹಳ ಸಹಾಯಕರವಾದುದು. ಆತನನ್ನು ಅತಿಮಾನವನೆಂದು ತಿಳಿದು ನೀವು ಮಾರ್ಗದರ್ಶನಕ್ಕಾಗಿ ಆತನನ್ನು ಆಶ್ರಯಿಸುವಿರಿ. ಅತಿಮಾನವ, ಸಾಮಾನ್ಯ ಮಾನವ ಅಲ್ಲ, ಅತಿಮಾನವ, ಸರ್ವಶ್ರೇಷ್ಠ ದೈವಿ ಶಕ್ತಿಯ ರೂಪ. ನಿಮ್ಮ ಸ್ವಾಮಿಗೆ ಎಲ್ಲವನ್ನೂ ಸಮರ್ಪಿಸುತ್ತಾ ಜೀವನದ ದೈನಂದಿನ ಕಾರ್ಯಗಳನ್ನು ಮಾಡುತ್ತಾ ಹೋದರೆ ಕೊನೆಗೆ ಅದರಿಂದ ಅದೆಷ್ಟು ಲಾಭವಾಗುವುದೆಂಬುದನ್ನು ಊಹಿಸಿರಿ. ಒಂದು ಕೆಲಸವನ್ನು ಮಾಡುವಾಗ ಅದನ್ನು ಸ್ವಂತಕ್ಕಾಗಿ ಅಲ್ಲ, ನಿಮ್ಮ ಸ್ವಾಮಿಗಾಗಿ ಮಾಡುತ್ತಿರುವೆನೆಂದು ಭಾವಿಸಿರಿ. ಅದೇಕೆ ನಿಮ್ಮ ಸ್ವಾಮಿಯೇ ತನಗಾಗಿ ಅದನ್ನು ಮಾಡುತ್ತಿರುವನೆಂದು ಕಲ್ಪಿಸಿರಿ. ಸೊ ಎರಡು ರೀತಿ ಮಾಡ್ಬೋದು. ನಾವು ಮಾಡ್ತಿರ್ತಕ್ಕಂಥ ಕೆಲಸ ಎಲ್ಲ ಕೂಡ ಗುರುಗಳಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತಲೂ ಅನ್ಕೋಬಹುದು. ಅಥವಾ ಎರಡನೇದು ಏನು ಅನ್ಕೋಬಹುದು ಅಂತಂದ್ರೆ, ನಾವು ಮಾಡ್ತಿರ್ತಕ್ಕಂಥ ಎಲ್ಲ ಕೆಲಸ ಗುರು ತಾನು ತನಗೋಸ್ಕರನೇ ಮಾಡ್ತಾ ಇದ್ದೇನೆ ಅಂತ ಅನ್ಕೋಬಹುದು. ಉಪಹಾರ ಮಾಡುವಾಗ ಗುರುವೇ ಮಾಡುವನೆಂದು ತಿಳಿಯಿರಿ. ಕಚೇರಿಗೆ ಹೋದಾಗ ನಿಮ್ಮ ಗುರುವೇ ಎಲ್ಲವನ್ನೂ ಮಾಡುತ್ತಿರುವನೆಂದು ಭಾವಿಸಿರಿ. ನೀವು ಕಚೇರಿಯಿಂದ ತಿರುಗಿ ಬರುವಾಗ ದಾರಿಯಲ್ಲಿ ಒಂದು ಆಕರ್ಷಕ ನೃತ್ಯವನ್ನು ನೋಡುವರೆಂದು ಕಲ್ಪಿಸೋಣ. ನಿಮ್ಮ ದೃಷ್ಟಿಯು ನರ್ತಕನ ಮೋಹಕ ವೇಷದಿಂದ ಸೆರೆ ಹಿಡಿಯಲ್ಪಡುತ್ತದೆ. ಒಂದು ಕ್ಷಣಕಾಲ ನಿಮ್ಮ ವಿಚಾರಗಳು ವಿನೋದದಲ್ಲಿ ತೊಡಗಿದಂತೆ ಕಂಡುಬರುವುದು. ಆಗ ಕೂಡ ನಿಮ್ಮ ಗುರುವೇ ಆ ನೃತ್ಯವನ್ನು ನೋಡುತ್ತಿರುವವನೇ ಹೊರತು ನೀವಲ್ಲವೆಂದು ಭಾವಿಸಿರಿ. ತಕ್ಷಣ ಅದರ ಬಗ್ಗೆ ನಿಮ್ಮ ಕುತೂಹಲವು ಇಲ್ಲದಂತಾಗುವುದು. ಏಕೆಂದರೆ ಆ ಆಕರ್ಷಣದಿಂದ ನಿಮ್ಮನ್ನು ಮುಕ್ತಗೊಳಿಸಲು ಗುರುವಿನ ಶಕ್ತಿಯು ನಿಮ್ಮೊಳಗೆ ಹರಿಯತೊಡಗುವುದು. ಇದನ್ನೇನ್ ಮಾಡ್ಕೊಳ್ರಿ. ಸೊ ಯಾವುದೇ ವಿಷಯದಲ್ಲಿ ನಿಮ್ಗೆ ಅತ್ಯಂತ ಜಾಸ್ತಿ ಆಕರ್ಷಣೆ ಆಯ್ತು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಗುರುವನ್ನ ನೆನೆಸ್ಕೊಂಡಿದ ತಕ್ಷಣ ಏನಾಗತ್ತೆ, ಗುರುವಿನ ಶಕ್ತಿ ನಮ್ಮಲ್ಲಿ ಹರಿಲಿಕ್ಕೆ ಶುರುವಾಗಿ ನಮ್ಮನ್ನು ಆ ಆಕರ್ಷಣೆಯಿಂದ ಮುಕ್ತಿಗೊಳಿಸುತ್ತೆ. ನೀವು ಕಚೇರಿಯಿಂದ ತಿರುಗಿ ಬಂದಾಗ ನಿಮ್ಮ ಮಕ್ಕಳು ಹಲವು ಗಂಟೆಗಳ ಅನಂತರ ನಿಮ್ಮನ್ನು ಕಂಡು ಹಿಗ್ಗುವರು. ಸ್ವಾಭಾವಿಕವಾಗಿಯೇ ನೀವು ಕೂಡ ಅವರ ಹರ್ಷವನ್ನು ಕಂಡು ಹಿಗ್ಗುವಿರಿ. ಒಂದೆರಡು ಕ್ಷಣ ನಿಮ್ಮ ಲಕ್ಷ್ಯವು ಅವರ ಕಡೆಗೆ ಹೊರಳಿ ಪವಿತ್ರ ವಿಚಾರದಿಂದ ಸ್ವಲ್ಪ ದೂರವಾದಂತೆ ಅನುಭವಿಸುವಿರಿ. ಆಗ ನೀವು ಮಾಡತಕ್ಕದ್ದೇನೆಂದರೆ, ನಿಮ್ಮ ಗುರುವೇ ಅದನ್ನೆಲ್ಲ ಆಸ್ವಾದಿಸುತ್ತಿರುವನೆಂದು ತಿಳಿಯಬೇಕು. ಇದರಿಂದ ನೀವು ಮತ್ತೆ ಅದೇ ಪವಿತ್ರ ವಿಚಾರದ ಸಂಪರ್ಕದಲ್ಲಿ ಇರುವಿರಿ. ನೀವು ನಿಮ್ಮ ಗೆಳೆಯನೊಡನೆ ಹರಟೆ ಹೊಡೆಯುತ್ತಿದ್ದರೆ ನೀವಲ್ಲ, ನಿಮ್ಮ ಗುರು ಆತನೊಂದಿಗೆ ಮಾತನಾಡುತ್ತಿರುವನೆಂದು ತಿಳಿಯಿರಿ. ನಡೆಯುವಾಗ ಗುರುವೇ ನಡೆಯುತ್ತಿರುವೆಂದು ಭಾವಿಸಿರಿ. ಧ್ಯಾನದಲ್ಲಿ ನೀವಲ್ಲ, ನಿಮ್ಮ ಗುರುವೇ ತನ್ನ ರೂಪದ ಮೇಲೆ ಧ್ಯಾನಿಸುವನೆಂದು ತಿಳಿದರೆ ಅತ್ಯುತ್ತಮ ಫಲವನ್ನು ಕೊಡುವುದು. ಅದರಂತೆಯೇ ದಿನದ ಎಲ್ಲ ಕೆಲಸಗಳಲ್ಲಿಯೂ ಹೀಗೆ ಹೊಂದಿಸಿಕೊಳ್ಳಬಹುದು. ನೀವು ಈ ಭಾವನೆಯನ್ನು ಬೆಳೆಸಿಕೊಂಡು ನಿಮ್ಮ ಬದಲಾಗಿ ನಿಮ್ಮ ಗುರುವೇ ಪ್ರತಿಯೊಂದು ಕೆಲಸವನ್ನು ಮಾಡುವನೆಂಬ ದೃಷ್ಟಿಯನ್ನು ಇಟ್ಟುಕೊಂಡದ್ದಾದರೆ ಎಲ್ಲ ಕಾಲದಲ್ಲಿಯೂ ನೀವು ನಿರಂತರ ಸ್ಮರಣೆಯಲ್ಲಿ ಇರುವಿರಿ. ಇಷ್ಟೇ ಅಲ್ಲ, ನಿಮ್ಮ ಕಾರ್ಯಗಳು ಯಾವ ಪರಿಣಾಮವನ್ನೂ ಉಂಟು ಮಾಡದೆ ಮುಂದಿನ ನಿಮ್ಮ ಸಂಸ್ಕಾರಗಳು ಕಟ್ಟಾಗುವು. ಅಂದ್ರೆ ಸಂಸ್ಕಾರ ನಿರ್ಮಾಣ ನಿಂತು ಹೋಗುತ್ತೆ. ಯಾಕೆಂದ್ರೆ ಎಲ್ಲವೂ ಗುರುವೇ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆಯಲ್ಲಿ ನಾವು ಕೆಲಸ ಮಾಡಿದಾಗ ನಾವು ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಿರಂತರ ಸ್ಮರಣೆ ಹೇಗೆ ಮಾಡಬೇಕು ಅಂತ ಈ ಪುಟದಲ್ಲಿ ಬರೆದಿದ್ದಾರೆ. ನಿರಂತರ ಸ್ಮರಣೆ ಮಾಡ್ತಾ ಮಾಡ್ತಾ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಗೊತ್ತಿದೆ, ಮಾಡ್ತಾ ಇದ್ದಾರೆ. ಪರಿಣಾಮ ಏನಾಗುತ್ತೆ, ನಾವು ಗುರುವಿನ ಆ ಪವಿತ್ರ ಧಾರೆ ಒಳಗಡೆ ನಮ್ಮನ್ನು ನಾವು ಯಾವಾಗಲೂ ಜೋಡಿಸ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಪ್ರಗತಿ ವೇಗವಾಗುತ್ತೆ. ಇದು ಒಂದು ಆಗ್ತಕ್ಕಂಥದ್ದು. ಎರಡನೇದು, ನಾವು ಗುರುವಿನ ನೆನಪಿನಲ್ಲಿ ಅಥವಾ ಗುರುವಿನ ನೆನೆಸ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ನಾವು ಸಂಸ್ಕಾರಗಳನ್ನ ಕಟ್ಕೊಳ್ಳಲ್ಲ. ಎರಡೂ ನಮಗೆ ಬೆನಿಫಿಟ್ ಆಗುತ್ತೆ. ಮೂರನೇದು, ನಮ್ಮ ಸ್ಥಿತಿ ಏನಿರ್ತೇವೆ, ಆಂತರಿಕ ಸ್ಥಿತಿ, ಆಧ್ಯಾತ್ಮಿಕ ಸ್ಥಿತಿ, ಅದನ್ನ ರಕ್ಷಣೆ ಕೂಡ ಮಾಡ್ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಮೂರು ಕೆಲಸ ಮಾಡ್ತಾ ನಿರಂತರ ಸ್ಮರಣೆ ನಮಗೆ ಮೂರು ರೀತಿ ಸಹಾಯ ಮಾಡುತ್ತೆ. ಒಂದು, ಸಂಸ್ಕಾರಗಳು ಫಾರ್ಮ್ ಆಗಲ್ಲ. ಎರಡನೇದು, ಆಧ್ಯಾತ್ಮಿಕವಾಗಿ ಪ್ರಗತಿ ವೇಗ ಆಗುತ್ತೆ. ಮೂರನೇದು, ನಾವು ಯಾವ ಸ್ಥಿತಿಗತಿ ಧ್ಯಾನದಲ್ಲಿ ಬೆಳೆಸ್ಕೊಂಡಿರ್ತೀವಿ ಅದನ್ನ ಕಾಪಾಡಿಕೊಳ್ಳಿಕ್ಕೆ, ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೂ ಕೂಡ ನಮಗೆ ನಿರಂತರ ಸ್ಮರಣೆ ಸಹಾಯ ಮಾಡುತ್ತೆ. ಈ ಕ್ರಮವನ್ನು ಮನಃಪೂರ್ವಕವಾಗಿ ಮುಂದುವರಿಸುವುದಾದರೆ ನಿಮ್ಮ ದೃಷ್ಟಿ ಗುರುವಿನ ರೂಪವು ಸತತವಾಗಿ ಉಳಿದು ಒಳಗೂ ಹೊರಗೂ ಆತನ ಸಾನ್ನಿಧ್ಯವನ್ನು ಅನುಭವಿಸುವಿರಿ. ಒಳಗೂ ಹೊರಗೂ ಆತನ ಸಾನ್ನಿಧ್ಯವನ್ನು ಅನುಭವಿಸುವಿರಿ. ವಸ್ತುತಃ ನಿಜವಾದ ಗುರುವು ಆತನ ಅಂತರಾತ್ಮವೇ ವಿನಃ ಬಾಹ್ಯ ಸ್ವರೂಪವಲ್ಲ. ನಿಜವಾದಂತ ಗುರುವಿನ ಅಂತರಾತ್ಮ. ಗುರು ಏನು ಬಾಹ್ಯದಲ್ಲಿ ನಮ್ಗೆ ಕಾಣ್ತಾರಲ್ವಾ, ಅವನು ನಿಜವಾದಂತ ಗುರು ಅಲ್ಲ. ಗುರುವಿನ ಆಂತರ್ಯದಲ್ಲಿ ಇರ್ತಕ್ಕಂಥ ಗುರುವಿನ ಅಂತರಾತ್ಮ ನಿಜವಾದಂತ ಗುರು. ಆದರೂ ರೂಪವನ್ನು ಸಂಪೂರ್ಣವಾಗಿ ದುರ್ಲಕ್ಷಿಸುವುದು ಸಾಧ್ಯವಿಲ್ಲ. ಆದರೆ ಯಾರು ಭೌತಿಕ ರೂಪವೇ ಗುರುವೆಂಬ ಕಲ್ಪನೆಗೆ ಅಂಟಿಕೊಳ್ಳುವರೋ ಅವರು ಸ್ಥೂಲತೆಯ ಜಾಲದಲ್ಲಿ ಸಿಕ್ಕು ಗೊಂದಲದಲ್ಲಿ ಬೀಳುವರು. ಅಂಡ್ಲೈನ್ ಮಾಡ್ಕೊಳ್ರಿ. ಯಾರು ಭೌತಿಕ ರೂಪವನ್ನೇ
ಗುರು ಅಂತ ಕಲ್ಪನೆ ಮಾಡ್ಕೊಂಡು ಅಂಟ್ಕೊಳ್ತಾರೋ ಅವರು ಸ್ಥೂಲತೆಯ ಜಾಲದಲ್ಲಿ ಸಿಕ್ಕಿ ಬೀಳುವರು. ಕಬೀರ್ ದಾಸನು ಇಂಥವರನ್ನು ಗುರುಪಶು ಎಂದು ಸರಿಯಾಗಿಯೇ ಹೇಳಿದ್ದಾನೆ. ಸೊ ಗುರುವಿನ ಅದು ಭಾಷ್ಯ ಸ್ವರೂಪ ಏನಿದೆ, ಆ ಭಾಷ್ಯ ಸ್ವರೂಪಕ್ಕೆ ಅಂಟ್ಕೊಳ್ಳೋರನ್ನ ಗುರುಪಶು ಅಂತ ಕರೀತಾನೆ ಕಬೀರ್ ದಾಸ. ಆದರೆ ಗುರುವು ಪರಮಾತ್ಮನಲ್ಲಿ ಲಯ ಹೊಂದಿದ ಮಹಾ ದಿವ್ಯಾತ್ಮನಾಗಿದ್ದರೆ ಆತನ ರೂಪದ ಧ್ಯಾನವು ಶಿಷ್ಯರಿಗೆ ಅತ್ಯಂತ ಲಾಭದಾಯಕವಾಗುವುದು. ಹೊರನೋಟಕ್ಕೆ ಆತನ ಶರೀರವು ಸ್ಥೂಲವಾಗಿದ್ದರೂ ಆತನು ಅಂತರಾತ್ಮದಷ್ಟೇ ಸೂಕ್ಷ್ಮ ಗುಣ ಉಳ್ಳದ್ದಾಗಿರುವುದು. ಇಂತಹ ಗುರುವಿನ ರೂಪದ ಮೇಲೆ ಧ್ಯಾನ ಮಾಡಿದರೆ ನೀವು ನಿಮ್ಮ ಸ್ಥೂಲತೆಯನ್ನು ಕಳೆದುಕೊಳ್ಳತೊಡಗುವಿರಲ್ಲದೆ ಆತನ ಅಂತರಾತ್ಮದ ಸೂಕ್ಷ್ಮತಮ ಸ್ಥಿತಿಯನ್ನು ಹೀರಿಕೊಳ್ಳಲಾರಂಭಿಸುವಿರಿ. ಯಾವ ಗುರು ಪರಮಾತ್ಮನ ಜೊತೆ ಲಯ ಹೊಂದಿರ್ತಾರೋ ಅಂತ ಗುರುವಿನ ಸ್ಥೂಲ ರೂಪದ ಮೇಲೆ ನಾವು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೂಡ ಕಾಲಕ್ರಮೇಣದಲ್ಲಿ ಆ ಸ್ಥೂಲ ರೂಪ ನಮ್ಮ ಮನಸ್ಸಿನಿಂದ ಹೊರಗಡೆ ಹೋಗಿ ಆ ರೂಪ ಮಾಯವಾಗಿ ಆ ಗುರುವಿನ ಅಂತಃಸತ್ವವನ್ನ ಸೂಕ್ಷ್ಮತಮ ಸತ್ವವನ್ನ ನಾವು ಹೀರ್ಕೊಳ್ಳಿಕ್ಕೆ ಆರಂಭ ಮಾಡ್ತೀವಿ. ಯಾವ ಗುರು ಆ ಒಂದು ಪರಮಾತ್ಮನಲ್ಲಿ ಲೀನವಾಗಿಲ್ವೋ ಅಂತಹ ಗುರುವಿನ ಸ್ಥೂಲ ರೂಪದ ಮೇಲೆ ನಾವು ಧ್ಯಾನ ಮಾಡಿದ್ರೆ ಆ ರೀತಿಯಾಗಿ ನಮ್ಗೆ ಅಂತಃಸತ್ವನ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಸೊ ನಾವು ಜಡತ್ವ ಬೆಳೆಸ್ಕೊಳ್ತಾ ಹೋಗ್ತೀವಿ. ನೋಡಿ, ಗುರು ಇದು ಒಂದು ಕ್ಲೂ ಸಿಗುತ್ತೆ ನಿಮ್ಗೆ. ಯಾವ ಗುರುವಿನ ಸ್ವರೂಪದ ಮೇಲೆ ನೀವು ಧ್ಯಾನ ಮಾಡಿದ್ರೆ ಆಂತರಿಕವಾಗಿ ನೀವು ಸೂಕ್ಷ್ಮ ಆಗ್ತಾ ಇದ್ದೀರೋ ಆ ಗುರು ನಿಮ್ಗೆ ಆಧ್ಯಾತ್ಮಕ್ಕೆ ತಕ್ಕದಾದಂತ ಗುರು. ಯಾವ ಗುರುವಿನ ರೂಪದ ಮೇಲೆ ನೀವು ಧ್ಯಾನ ಮಾಡಿ ನಿಮ್ಮ ಮನಸ್ಸು ಜಡತ್ವದಿಂದ ತುಂಬ್ತಾ ಇದೆಯೋ, ಸ್ಥೂಲತೆ ಜಾಸ್ತಿ ಆಗ್ತಾ ಇದೆಯೋ, ಆ ಗುರು ನಿಮ್ಗೆ ಆಧ್ಯಾತ್ಮಿಕ ಗುರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸರಿನಾ? ಆದ್ರೆ ಇದು ನಾವು ಪರೀಕ್ಷೆ ಮಾಡಿ ನೋಡ್ಬೇಕು, ಗೊತ್ತಾಗಲ್ಲ. ಇಲ್ಲಿ ಸಿಸ್ಟರ್ ಬೇರೆ ಈ ಪಾಯಿಂಟ್ ಕೇಳಿದ್ರು ಇವತ್ತು, ರೂಪದ ಮೇಲೆ ನಾವು ಧ್ಯಾನ ಮಾಡಬಾರ್ದು. ಸೋದರಿಯರು ಗುರುವಿನ ಪೂರ್ಣ ರೂಪದ ಮೇಲೂ ಕೂಡ ಧ್ಯಾನ ಮಾಡಬಾರದು ಅಂತ ಹೇಳ್ತಾರೆ, ಬಾಹ್ಯ ಸ್ವರೂಪದ ಮೇಲೆ. ಯಾಕೆಂತಂದ್ರೆ ಅದರಿಂದ ಕೆಲವೊಮ್ಮೆ ವ್ಯತಿರಿಕ್ತವಾದಂಥ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಸೋದರಿಯರು ಈಗ ಸಾಮಾನ್ಯ ಸ್ಥಿತಿಯಲ್ಲಿ ನೋಡಿದ್ರೆ, ಲೌಕಿಕ ಸ್ಥಿತಿಯಲ್ಲಿ ನೋಡಿದ್ರೆ, ಇವಾಗ ನಮ್ಗಿರ್ತಕ್ಕಂಥ ಗುರು ಸೋದರ. ಸೋದರಿಯರು ಸೋದರನ ಮೇಲೆ ಧ್ಯಾನ ಮಾಡಿದಾಗ, ಬಾಹ್ಯ ಸ್ವರೂಪದ ಮೇಲೆ ಧ್ಯಾನ ಮಾಡಿದಾಗ ಮಾನವ ಸ್ವಾಭಾವಿಕವಾಗಿ ಇರತಕ್ಕಂಥ ಕೆಲವು ರೀತಿಯಾದಂಥ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಉಂಟು. ಬಾಹ್ಯ ಸ್ವರೂಪದ ಮೇಲೆ ನಾವು ನಮ್ಮ ಒಂದು ಮನಸ್ಸನ್ನು ಏಕಾಗ್ರತೆಗೊಳಿಸಿದಾಗ ಏನಾಗುತ್ತೆ, ನಮಗೆ ಹಲವಾರು ರೀತಿಯಾದ ಹಲವಾರು ಸ್ತರದ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಉಂಟು. ಅಂಡ್ ಇಲ್ಲಿ ಕಬೀರ್ ಹೇಳ್ದಂಗೆನೆ ನಾವು ಗುರುವಿನ ಬಾಹ್ಯ ಸ್ವರೂಪಕ್ಕೆ ಅಂಟಿಕೊಂಡು ಗುರು ಎಲ್ಲಿ ಹೋದ್ರು ಕೂಡ ಅವ್ರ ಹಿಂದೆನೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ನಾವು ಗುರುವಿನ ಬಾಹ್ಯ ಸ್ವರೂಪಕ್ಕೆ ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾಗಿ ನಾವು ಈ ಎರಡು ತೊಡಕುಗಳು ಇರುವಂತ ಕಾರಣದಿಂದ ಸಾಮಾನ್ಯವಾಗಿ ಸೃಷ್ಟಿಯಲ್ಲಿ ನಿಯಮ ಹೆಂಗಿದೆ ಅಂತಂದ್ರೆ ಸೋದರನಿಗೆ ಅಂಟ್ಕೊಳ್ಳಿಕ್ ಆಗಲ್ಲ. ಆದ್ರೆ ವಿರುದ್ಧವಾಗಿರ್ತಕ್ಕಂಥವ್ರು ಅಂದ್ರೆ ಸೋದರಿಯರಿಗೆ ಅಂಟ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸೋದರಿಯರು ಸೋದರನಿಗೆ ಅಂಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ವಾ? ಇದು ನೈಸರ್ಗಿಕ ನಿಯಮ ಅಲ್ವಾ? ಸೊ ಹಾಗಾಗಿ ಆ ನಿಯಮ ಇರೋದ್ರಿಂದ ಸೋದರಿಯರಿಗೆ ಗುರುವಿನ ಪೂರ್ಣ ರೂಪದ ಮೇಲೆ ಕೂಡ ಧ್ಯಾನ ಮಾಡಲಿಕ್ಕೆ ಅವಕಾಶವಿಲ್ಲ. ಅರ್ಥ ಆಯ್ತು? ಒಂದು ನೈಸರ್ಗಿಕ ತತ್ವ ಇದೆ, ಎರಡನೇದು ನಾವು ಇನ್ನೂ ಮಾನವ ಶರೀರದಲ್ಲಿ ಇನ್ನೂ ನಾವು ಪ್ರಗತಿ ಆಗ್ಬೇಕಾದ್ರೆ ಹಲವಾರು ರೀತಿಯಾದಂತೆ ಆಲೋಚನೆಗಳು ಬರ್ಬೋದು. ಸೊ ಮೂರನೇದು ನಾವು ಸ್ಥೂಲತೆ ಕೂಡ ಬೆಳೆಸ್ಕೋಬಹುದು, ಗುರುವಿನ ಬಾಹ್ಯ ಸ್ವರೂಪಕ್ಕೆ ಅಂಟಿಕೊಂಡು ಸ್ಥೂಲತೆ ಕೂಡ ಬೆಳೆಸ್ಕೋಬಹುದು. ಈ ಮೂರು ಕಾರಣಗಳಿಗೆ ನಮ್ಮ ಸಿಸ್ಟಮ್ನಲ್ಲಿ ಗುರುವಿನ ಮೇಲೆ ಸೋದರಿಯರಿಗೆ ಪೂರ್ಣ ರೂಪವನ್ನು ಇಟ್ಕೊಂಡು ಸಹ ಧ್ಯಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದನ್ನೇ 9 ಪುಟದ ಡಾಕ್ಯುಮೆಂಟ್ ಅಲ್ಲಿ ಹೇಳಿದ್ರು. ಸರಿನಾ? ನೀವು ದೃಷ್ಟಿಯಲ್ಲಿರಿಸಿಕೊಂಡ ರೂಪವು ಕೆಲ ಕಾಲದ ಮೇಲೆ ಅದೃಶ್ಯವಾಗಿ ಕ್ರಮೇಣ ನೀವು ಶುದ್ಧ ಸತ್ಯದ ಹಂತಕ್ಕೆ ಏರುವಿರಿ. ನೀವು ಸ್ವಲ್ಪ ಕಾಲ ಸತತವಾಗಿ ಒಂದು ವಸ್ತುವನ್ನು ನೋಡುತ್ತಿದ್ದರೆ ಅದರ ರೂಪವು ದೃಷ್ಟಿಯಿಂದ ಹೇಗೆ ಮಾಯವಾಗುವುದೆಂಬುದನ್ನು ನಾನು ಸಹಜ ಮಾರ್ಗದ 10 ನಿಯಮದ ವ್ಯಾಖ್ಯಾನವೆಂಬ ಪುಸ್ತಕದಲ್ಲಿ ಚರ್ಚಿಸಿದ್ದೇನೆ. ಈ ಪ್ರಕಾರ ನಾವು ಬಾಹ್ಯ ಸ್ವರೂಪದಿಂದ ಒಳಗಡೆ ಪಯಣ ಮಾಡಿ ಆಮೇಲೆ ಎಲ್ಲಿ ಪ್ರತಿಯೊಂದು ವಸ್ತುವು ಅದೃಶ್ಯವಾಗುವುದೋ ಆ ನಿಜಧಾಮವನ್ನು ಸೇರುವುದು. ಸೊ
ಸೊ ಗುರುವಿನ ರೂಪ ನಮ್ಮ ಮುಂದೆ ಇರುತ್ತೆ, ಬಟ್ ಕಾಲಕ್ರಮೇಣದಲ್ಲಿ ಆ ಗುರುವಿನ ರೂಪ ನಮ್ಮ ಮನಸ್ಸಿನಿಂದ ಮಾಯವಾಗುತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಗುರುವಿನ ರೂಪ ನಮ್ಮ ಮನಸ್ಸಿನಿಂದ ಮಾಯವಾಗಲೇಬೇಕು, ಅದೇ ಸಹಜವಾಗಿ ಆಗ್ಬೇಕಾಗಿರೋದು. ನಾವೇನ್ ಮಾಡ್ತೀವಿ, ಕೆಲವು ಸತಿ ಗುರುವಿನ ರೂಪ ನಮ್ಮ ಮನಸ್ಸಿನಿಂದ ಮಾಯ ಆಗ್ತಾ ಇದೆ ಅಂತಂದ್ರೆ, ಓ ನಾವೇನೋ ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ವೇನೋ ಅಂತ ಅದ್ರ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ನಾವು ಯಾವುದೇ ಒಂದು ವಸ್ತುವಿನ ರೂಪವನ್ನು ತಗೊಂಡು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಆ ವಸ್ತುವಿನ ರೂಪ ನಮ್ಮ ಮನಸ್ಸಿನ ಕಣ್ಣಿನಿಂದ ಮಾಯವಾಗಿ ಕಾಲಕ್ರಮೇಣ ಆ ವಸ್ತುವಿನ ಸೂಕ್ಷ್ಮತಮ ಸ್ತರದಲ್ಲಿ ಏನಿದೆಯೋ ಅದನ್ನು ಹೀರ್ಕೊಳ್ಳಿಕ್ಕೆ ನಾವು ಪ್ರಾರಂಭಿಸ್ತೀವಿ. ಇದು ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಆಗ್ತಕ್ಕಂಥ ಕ್ರಿಯೆ. ಸರಿನಾ? ಸರಿ, ಈ ಚಾಪ್ಟರ್ ಇಲ್ಲಿ ಮುಗಿತು. ನಿರಂತರ ಸ್ಮರಣೆ ಬಗ್ಗೆ ಬರೆದಿದ್ದಾರೆ. ನಿರಂತರ ಸ್ಮರಣೆ ಹೇಗೆ ಮಾಡಬೇಕು ಅಂತ ಕೂಡ ಬರೆದ್ಬಿಟ್ಟಿದ್ದಾರೆ. ಅದು ಬರ್ದಾದಾಗ ನಿರಂತರ ಸ್ಮರಣೆಯಿಂದ ಆಗ್ತಕ್ಕಂಥ ಲಾಭ ಏನಿದೆ ಅದನ್ನು ಕೂಡ ಬರೆದಿದ್ದಾರೆ. ನಾವು ಸಂಸ್ಕಾರಗಳನ್ನು ಮಾಡ್ಕೊಳ್ಳಲ್ಲ, ಗುರುವಿಗೆ ಹತ್ರ ಆಗ್ತಾ ಹೋಗ್ತೀವಿ, ಗುರುವಿನ ಅಂತಃಸತ್ವವನ್ನು ಹೀರ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಆಧ್ಯಾತ್ಮಿಕವಾಗಿ ವೇಗವಾಗಿ ಪ್ರಗತಿ ಆಗ್ತಾ ಹೋಗ್ತೀವಿ. ಸರಿನಾ? ಇವೆಲ್ಲ ಕೂಡ ನಿರಂತರ ಸ್ಮರಣೆಯಿಂದ ಆಗ್ತಕ್ಕಂಥ ಲಾಭಗಳು. ನಾವು ಧ್ಯಾನದಲ್ಲಿ ಬರ್ತಕ್ಕಂಥ ಸ್ಥಿತಿಗತಿಗಳೇನಿದೆ ಅದನ್ನು ಕೂಡ ಕಾಪಾಡಿಕೊಳ್ಳಿಕ್ಕೆ, ಅದನ್ನು ಉಳಿಸಿ ಬೆಳೆಸಲಿಕ್ಕೂ ಕೂಡ ಅವಕಾಶವಾಗುತ್ತೆ ನಿರಂತರ ಸ್ಮರಣೆಯಿಂದ. ಸೊ ಇಷ್ಟು ಲಾಭಗಳು ಉಂಟು. ನಿರಂತರ ಸ್ಮರಣೆ ಹೇಗೆ ಮಾಡಬೇಕು ಅಂತ ಬರೀತಾ ಇದ್ದಾರೆ. ಇದನ್ನು ದಾಜಿಯವರು ಹಾರ್ಟ್ಫುಲ್ನೆಸ್ ವೇನಲ್ಲಿ ಬರೆದ್ರು. ನೀವು ಪ್ರತಿಯೊಂದು ಕೆಲಸ ನೀವು ಬದಲಾವಣೆ ಮಾಡ್ತಿದ್ದಂಗೆ ಗುರುವನ್ನು ನೆನೆಸ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡ್ರಿ, ಆಗ ಗುರುವಿನ ಶಕ್ತಿ ನಿಮ್ಮಲ್ಲಿ ಹರಿಲಿಕ್ಕೆ ಶುರು ಮಾಡುತ್ತೆ ಅಂತ. ಅದನ್ನೇ ಬಾಬೂಜಿ ಅವರು ಇಲ್ಲಿ ಬರೆದಿದ್ದಾರೆ, ಯಥಾವತ್ತಾಗಿ ವಿಸ್ತಾರವಾಗಿ ಬರೆದಿದ್ದಾರೆ. ಸರಿನಾ? ಇದರಲ್ಲಿ ಏನಾದ್ರೂ ಪ್ರಶ್ನೆಗಳಿದೆಯಾ? ಮುಂದಿನ ಚಾಪ್ಟರ್ ಹೋಗ್ಲಿಕ್ಕೆ ಮುಂಚೆ ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ? ಯಾಕೆಂದ್ರೆ ಈ ನಿರಂತರ ಸ್ಮರಣೆ ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ನಾವು ಎಷ್ಟು ಮಟ್ಟಿಗೆ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ತ್ವರಿತಗೊಳಿಸ್ಕೋಬಹುದು. ಅಂದರೆ ಈ ಒಂದು ಯೋಚನಾ ಲಹರಿಯಲ್ಲಿ ನಿರಂತರ ಸ್ಮರಣೆಯಲ್ಲಿ ನಾವು ಇದ್ದಾಗ ಏನಾಗುತ್ತೆ, ನಮಗೆ ಆ ಗುರುವಿನ ಧಾರೆ ನಿರಂತರವಾಗಿ ನಮ್ಮ ಎಡೆಗೆ ಹರಿಲಿಕ್ಕೆ ಶುರುವಾಗುತ್ತೆ. ಬಾಹ್ಯ ಸ್ವರೂಪದಿಂದಲ್ಲ, ಆಂತರಿಕವಾಗಿ. ಯಾವಾಗ ಆಂತರಿಕವಾಗಿ ನಮ್ಮೆಡೆಗೆ ಹರಿಲಿಕ್ಕೆ ಶುರು ಆಗುತ್ತೆ, ನಾವು ಸ್ವಾಭಾವಿಕವಾಗಿನ ಆಧ್ಯಾತ್ಮದಲ್ಲಿ ವೇಗವಾಗಿ ಪ್ರಗತಿ ಆಗಲಿಕ್ಕೆ ಸಾಧ್ಯವಾಗುತ್ತೆ, ಪ್ರಗತಿ ಹೊಂದುತ್ತೀವಿ. ಸರಿನಾ? ಇದನ್ನ ಅಭ್ಯಾಸ ಮಾಡ್ಕೋಬೇಕು. ಇದು ಅಭ್ಯಾಸದ ಮುಖಾಂತರ ಬರುತ್ತೆ, ಹಾಗೆ ಬರಲ್ಲ. ಸರಿ, ಏನು ಪ್ರಶ್ನೆ ಇಲ್ಲದೆ ಇದ್ರೆ ಮುಂದಕ್ಕೆ ಹೋಗೋಣ. ಆತ್ಮ ಸಮರ್ಪಣೆ, ಸರೆಂಡರ್. ನೋಡ್ರಿ, 4ನೇ ಪಾಯಿಂಟ್ ನಲ್ಲಿ ನಮ್ಮ ಹೃದಯಕ್ಕೆ ಗುರುವಿನ ಮಹತ್ವ ಸ್ವಲ್ಪ ಮಟ್ಟಿಗೆ ಅರಿವಾಗ್ಲಿಕ್ಕೆ ಶುರು ಆಗುತ್ತೆ. 4ನೇ ಪಾಯಿಂಟ್ ನಲ್ಲಿ ಗುರುವಿನ ಮಹತ್ವ ನಮ್ಗೆ ಸ್ವಲ್ಪ ಮಟ್ಟಿಗೆ ಅರಿವಾಗ್ಲಿಕ್ಕೆ ಶುರು ಆಗ್ತಿದ್ದಂಗೆನೆ 8ನೇ ಬಿಂದು ಬರೋಷ್ಟೊತ್ತಿಗೆ ನಾವು ಆತ್ಮ ಸಮರ್ಪಣೆಯ ಭಾವನೆಗೆ ಬರ್ತೀವಿ. ಆತ್ಮ ಸಮರ್ಪಣೆ ಬೇರೆ, ಆತ್ಮ ನಿರಸನದ ಸ್ಥಿತಿ ಬೇರೆ. ಆತ್ಮ ಸಮರ್ಪಣೆ ಅಂತಂದ್ರೆ ಸರೆಂಡರ್, ಆತ್ಮ ನಿರಸನದ ಸ್ಥಿತಿ ಅಂತಂದ್ರೆ ಸ್ಟೇಟ್ ಆಫ್ ನೆಗೇಷನ್. ತುಂಬಾ ಜನ ಈ ಎರಡರ ನಡುವೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎರಡು ಬೇರೆ ಬೇರೆ. ಆತ್ಮ ನಿರಸನ ಬೇರೆ, ಆತ್ಮ ಸಮರ್ಪಣೆ ಬೇರೆ. ಈಗ ನಾವು ಮಾತಾಡ್ತಿರ್ತಕ್ಕಂಥದ್ದು ಆತ್ಮ ಸಮರ್ಪಣೆಯ ಬಗ್ಗೆ. ಸರಿನಾ? ಸರ್ವಶ್ರೇಷ್ಠ ಗುರುವಿನಲ್ಲಿ ತಾದಾತ್ಮ್ಯ ಹೊಂದುವುದಕ್ಕಾಗಿ ನಾವು ಭಕ್ತಿಯನ್ನು ಆಚರಿಸುವುದು. ತಾದಾತ್ಮ್ಯ ಅಂತಂದ್ರೆ ಲೈವ್ ಆಗೋದು. ಒಂದಕ್ಕೊಂದು ಲೈವ್ ಆದಾಗ ಅದನ್ನು ನಾವು ತಾದಾತ್ಮ್ಯ ಸ್ಥಿತಿ ಅಂತ ಹೇಳ್ತೀವಿ. ಒಂದು ಆತ್ಮ ಮತ್ತೊಂದರಲ್ಲಿ ಲೈವ್ ಆದಾಗ ಅದನ್ನು ತಾದಾತ್ಮ್ಯ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಆತನನ್ನು ಶ್ರದ್ಧೆ ಗೌರವಗಳಿಂದ ಕಾಣುವುದು. ಭಕ್ತಿ ಉಕ್ಕತ್ತೆ. ಭಕ್ತಿ ಉಕ್ಕಿದಾಗ ನಮಗೆ ಶ್ರದ್ಧೆ ಮತ್ತೆ ಗೌರವಗಳು ಮೂಡುತ್ತೆ. ಕ್ರಮೇಣ ಆತನಲ್ಲಿ ನಮ್ಮ ಸಲುಗೆಯು ಪ್ರಗಾಢವಾಗಿ ನಮ್ಮ ದೃಷ್ಟಿಯಲ್ಲಿ ಉಳಿದ ವಸ್ತುಗಳೆಲ್ಲ ಮಹತ್ವವನ್ನು ಕಳೆದುಕೊಳ್ಳುವು. ಸೊ ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ನಮಗೆ ಗುರುವಿನ ಮಹತ್ವ ಗೊತ್ತಾಗ್ತಿದ್ದಂಗೆನೆ, ಗುರುವಿನಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಗೌರವ ಹೆಚ್ಚಾಗ್ತಿದ್ದಂಗೆನೆ ಆತನಲ್ಲಿ ನಮಗೆ ಸಲಿಗೆ ಉಂಟಾಗುತ್ತೆ. ಸಲಿಗೆ ಉಂಟಾಗಿ ನಮ್ಮ ಉಳಿದ ವಸ್ತುಗಳೆಲ್ಲ ಏನಿದೆ ಅದೆಲ್ಲವೂ ಕೂಡ ನಮ್ಮ ಕಣ್ಣಿನಿಂದ ಕಣ್ಮರೆ ಆಗ್ಲಿಕ್ಕೆ ಶುರು ಆಗುತ್ತೆ, ಅದ್ರ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಇದು ಆತನ ಸಂಕಲ್ಪಕ್ಕೆ ಅಧೀನವಾದಂತೆಯೇ, ಅಥವಾ ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಆತ್ಮ ಸಮರ್ಪಣೆಯ ಆರಂಭ. ಯಾವಾಗ ಬೇರೆ ಎಲ್ಲ ವಸ್ತುಗಳನ್ನು ಬಿಟ್ಟು, ಬೇರೆ ಎಲ್ಲ ವಸ್ತುಗಳು ನಮ್ಮ ಜೀವನದಲ್ಲಿ ಏನಿದೆ ಅದಕ್ಕೆ ಯಾವುದೇ ಮಹತ್ವ ಕೊಡ್ತೀರಾ, ಗುರುವಿನ ಒಂದು
ಇರುವಿಕೆಗೆ, ಗುರುವಿನ ಒಂದು ಸಲಹೆಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಲಿಕ್ಕೆ ಶುರು ಮಾಡ್ತೀವೋ ಅದು ಆತ್ಮ ಸಮರ್ಪಣೆಯ ಮೊದಲ ಸ್ಥಿತಿ, ಮೊದಲ ಹಂತ. ನಮ್ಮ ಶ್ರದ್ಧೆಯು ಪ್ರಬಲವಾದಂತೆಲ್ಲ ಅದು ಬೆಳೆಯುತ್ತಾ ಹೋಗಿ ನಮ್ಮ ಮನಸ್ಸಿನ ಹೊಯ್ದಾಟವನ್ನು ನಿಲ್ಲಿಸಿ ನಮ್ಮನ್ನು ಒಂದು ನಿಶ್ಚಲ ಸ್ಥಿತಿಗೆ ತರುವುದು. ಹಾಗೆ ಆತ್ಮ ಸಮರ್ಪಣೆ ಗಟ್ಟಿ ಮಾಡ್ಕೋಬೇಕು ಅಂದ್ರೆ ಯಾವ ಒಂದು ಅಸ್ತ್ರ ಬೇಕು ಅಂತಂದ್ರೆ ಶ್ರದ್ಧೆಯ ಅಸ್ತ್ರ ಬೇಕು. ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಶ್ರದ್ಧೆ ಜಾಸ್ತಿ ಆಗ್ತಿದ್ದಂಗೆನೆ ಅದೇನ್ ಮಾಡುತ್ತೆ, ನಮ್ಮನ್ನ ಆತ್ಮ ಸಮರ್ಪಣೆಯ ಈ ಭಾವದಲ್ಲಿ ಅದನ್ನ ನಮ್ಮ ಮನಸ್ಸನ್ನ ನೆಲೆಗೊಳಿಸುತ್ತೆ ಮತ್ತು ಅಲ್ಲಿ ಒಂದು ನಿಶ್ಚಲ ಸ್ಥಿತಿಗೆ ತರುತ್ತೆ. ಕಾಲಕ್ರಮೇಣದಲ್ಲಿ ನಾವು ಒಂದು ದೊಡ್ಡ ಶಕ್ತಿಗೆ ವಶರಾದಂತೆಯೂ ಅದು ನಮ್ಮ ಮನಸ್ಸಿನ ಮೇಲೆ ಪ್ರತಿಯೊಂದು ಮನಸ್ಸನ್ನು ಬೇರೆ ಕಾಲಕ್ರಮದಲ್ಲಿ ನಾವು ಒಂದು ದೊಡ್ಡ ಶಕ್ತಿಗೆ ವಶರಾದಂತೆಯೂ ಅದು ನಮ್ಮ ಮನಸ್ಸನ್ನು ಬೇರೆ ಪ್ರತಿಯೊಂದು ವಸ್ತುವಿನಿಂದ ವಿಮುಖ ಮಾಡುತ್ತಿರುವಂತೆಯೂ ಅನುಭವಿಸತೊಡಗುವು. ಎರಡು ಕೆಲಸ ಆಗುತ್ತೆ. ನಮ್ಗೆ ಅನುಭವಕ್ಕೆ ಹೇಗೆ ಬರುತ್ತೆ ಆತ್ಮ ಸಮರ್ಪಣೆ ಆಗ್ತಾ ಇದ್ದೀವಿ ಅಂತ? ನಾವು ಯಾವುದೋ ಒಂದು ಶಕ್ತಿಗೆ ವಶರಾಗ್ತಾ ಇದ್ದೀವಿ ಅಂತ ಆಂತರಿಕವಾಗಿ ಅನುಭವಕ್ಕೆ ಬರುತ್ತೆ. ಜೊತೆಗೆ ಬೇರೆ ವಸ್ತುಗಳೆಲ್ಲ ಏನಿದೆ ಅದರಿಂದ ನಮ್ಮನ್ನು ವಿಮುಖರಾಗಿ ಮಾಡ್ತಾ ಇದೆ. ಅಂದ್ರೆ ನಮ್ಮ ಮನಸ್ಸಿನ ಗಮನವನ್ನು ಆ ಕಡೆಗೆ ಹೋಗಕ್ಕೆ ಬಿಡ್ದಿರಾ ಬೇರೆ ಕಡೆಗೆ ಆಂತರಿಕವಾಗಿ ಹೋಗ್ಲಿಕ್ಕೆ ಅದು ವಿವಶ ಮಾಡ್ತಾ ಇದೆ ಅನ್ನೋ ಒಂದು ಅನುಭವ ನಮಗೆ ಆಂತರಿಕವಾಗಿ ಆಗ್ಲಿಕ್ಕೆ ಶುರು ಆಗತ್ತೆ. ಇದು ಎರಡೂ ಆಗ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ನಮಗೆ ಆತ್ಮ ಸಮರ್ಪಣೆಯ ಸ್ಥಿತಿ ಪ್ರಾರಂಭವಾಗಿದೆ ಅಂತ. ಸೊ ಎರಡು ಕ್ಲೂ ಕೊಡ್ತಾ ಇದ್ದಾರೆ. ಮೊದಲನೇ ಕ್ಲೂ ಏನು? ಆಂತರಿಕವಾಗಿ ಯಾವುದೋ ಒಂದು ಶಕ್ತಿಗೆ ನಾವು ವಶರಾಗ್ತಾ ಇದ್ದೀವಿ, ಇದು ಮೊದಲನೇ ಕ್ಲೂ. ಎರಡನೇ ಕ್ಲೂ ಏನು? ಬಾಹ್ಯವಾಗಿರ್ತಕ್ಕಂಥ ಬೇರೆ ಬೇರೆ ವಸ್ತುಗಳಿಂದ ನಾವು ವಿಮುಖರಾಗ್ತಾ ಇದ್ದೀವಿ, ಇದು ಎರಡನೇ ಕ್ಲೂ. ಈ ಎರಡೂ ಕ್ಲೂ ಇತ್ತು ಅಂತಂದ್ರೆ ನಾವು ಆತ್ಮ ಸಮರ್ಪಣೆಯ ಹಾದಿಯಲ್ಲಿ ನಾವು ಹೊರಟಿದ್ದೀವಿ ಅಂತ. ನಾವು ಇಂದ್ರಿಯಗಳ ಉಚಿತ ಕಾರ್ಯಗಳಲ್ಲಿ ಸದಾ ನಿರತರಾಗಿ ಅನಿಷ್ಟ ಪ್ರವೃತ್ತಿಗಳಿಂದ ಮುಕ್ತರಾಗುವುದು. ಇಲ್ಲಿ ನೋಡ್ರಿ, ಇಂದ್ರಿಯಗಳ ಕೆಲಸನ ಮಾಡ್ಲಿಕ್ಕೆ ನಾವು ಬಿಡ್ತೀವಿ, ಆದ್ರೆ ಇಂದ್ರಿಯಗಳು ಏನ್ ತಪ್ಪು ಕೆಲಸಗಳನ್ನ ಮಾಡ್ತಾ ಇದೆ, ಅನಿಷ್ಟ ಕೆಲಸಗಳನ್ನ ಮಾಡ್ತಾ ಇದೆ, ಅದರಿಂದ ನಾವು ಬಿಡಿಸ್ಕೊಳ್ತೀವಿ, ಅದರಿಂದ ನಾವು ಮುಕ್ತರಾಗ್ತೀವಿ. ಆತ್ಮ ಸಮರ್ಪಣವೆಂದರೆ ತನ್ನನ್ನು ಪೂರ್ಣವಾಗಿ ಉಪೇಕ್ಷಿಸಿ ಗುರುವಿನ ಸಂಕಲ್ಪಕ್ಕೆ ಸಂಪೂರ್ಣ ಮಾರು ಹೋಗುವುದಲ್ಲದೆ ಬೇರೇನೂ ಅಲ್ಲ. ಅಂಡ್ಲೈನ್ ಮಾಡ್ಕೊಳ್ರಿ. ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಆತ್ಮ ಸಮರ್ಪಣೆ ಎಂದರೆ ಏನು? ಇಲ್ಲಿ ಬರೆದಿದ್ದಾರೆ ನೋಡಿ. ಆತ್ಮ ಸಮರ್ಪಣೆ ಎಂದರೆ ತನ್ನನ್ನು ಪೂರ್ಣವಾಗಿ ಉಪೇಕ್ಷಿಸಿ ಗುರುವಿನ ಸಂಕಲ್ಪಕ್ಕೆ ಸಂಪೂರ್ಣ ಮಾರು ಹೋಗುವುದಲ್ಲದೆ ಬೇರೇನೂ ಅಲ್ಲ. ಗುರು ಏನ್ ನಮಗೆ ಸಂಕಲ್ಪ ಮಾಡಿರ್ತಾನೆ ಅದಕ್ಕೆ ನಾವು ಅಂಟ್ಕೊಂಡು ನಡೆಯೋದೇ ಆತ್ಮ ಸಮರ್ಪಣೆ. ಈ ಸ್ಥಿತಿಯಲ್ಲಿ ಶಾಶ್ವತವಾಗಿ ನೆಲೆಸುವುದೆಂದರೆ ಆತ್ಮ ನಿರಸನದ ಸ್ಥಿತಿಯ ಆರಂಭವಾದಂತೆಯೇ. ಮೊದಲು ಆತ್ಮ ಸಮರ್ಪಣೆಯ ಸ್ಥಿತಿಯಲ್ಲಿ ನಾವು ನೆಲೆ ನಿಲ್ಬೇಕು. ಅಲ್ಲಿ ನೆಲೆ ನಿಂತಾಗ ಅದು ಆತ್ಮ ನಿರಸನದ ಆರಂಭದ ಹಂತ. ಹಾಗಾದ್ರೆ ಆತ್ಮ ನಿರಸನ ಅಂತಂದ್ರೆ ಸ್ಟೇಟ್ ಆಫ್ ನೆಗೇಷನ್ ಅಂತ ಹೇಳಿದೆ. ಸ್ಟೇಟ್ ಆಫ್ ನೆಗೇಷನ್ ಎಲ್ಲಿ ಪ್ರಾರಂಭ ಆಗುತ್ತೆ? 8ನೇ ಬಿಂದುನಲ್ಲಿ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಆತ್ಮ ನಿರಸನದ ಸ್ಥಿತಿ, ಸ್ಟೇಟ್ ಆಫ್ ಸರೆಂಡರ್ 8ನೇ ಬಿಂದುನಲ್ಲಿ ಆಗುತ್ತೆ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಮುಂಚೆ ಒಂದು ಕ್ಲೂ ಕೊಟ್ರು, ಆತ್ಮ ಸಮರ್ಪಣೆ ಆಗ್ತಾ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಎರಡು ಕ್ಲೂ ಕೊಟ್ರು. ಏನು? ಒಳಗಡೆ ಆಂತರಿಕ ಯಾವುದೋ ಶಕ್ತಿಗೆ ನಾವು ವಶರಾಗ್ತಾ ಇದ್ದೀವಿ ಅಂತ ಅನುಭವಕ್ಕೆ ಬರುತ್ತೆ. ಎರಡನೇದು, ಬಾಹ್ಯವಾಗಿ ಬೇರೆ ಇತರ ವಸ್ತುಗಳಿಂದ ನಾವು ವಿಮುಖರಾಗ್ತಿದೀವಿ ಅನ್ನೋ ಅನುಭವಕ್ಕೆ ಬರುತ್ತೆ. ಇದು ಎರಡು ಅನುಭವಕ್ಕೆ ಬಂತು ಅಂತಂದ್ರೆ ಆತ್ಮ ಸಮರ್ಪಣೆಯಲ್ಲಿ ನಾವು ನೆಲೆ ನಿಲ್ತಾ ಇದ್ದೀವಿ ಅಂತ. ಆತ್ಮ ಸಮರ್ಪಣೆಯಲ್ಲಿ ಸಂಪೂರ್ಣವಾಗಿ ನೆಲೆ ನಿಂತಾಗ ಅದು ಆತ್ಮ ನಿರಸನದ ಸ್ಥಿತಿಯ ಆರಂಭದ ಹಂತ. ಸೊ ಆತ್ಮ ಸಮರ್ಪಣೆ ಆಗದಿರ ಆತ್ಮ ನಿರಸನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಶ್ರೇಷ್ಠ ಗುರುವಿಗೆ ನಾವು ಶರಣಾಗತರಾದಾಗ ಆತನಿಂದ ಅತ್ಯುಚ್ಚ ದೈವಿ ಶಕ್ತಿಯನ್ನು ಸತತವಾಗಿ ಆಕರ್ಷಿಸತೊಡಗುವು. ಸೊ ಯಾವಾಗ ನಾವು ಗುರುವಿನಲ್ಲಿ ಶರಣಾಗತರಾಗ್ಬಿಡ್ತೀವಿ, ಆ ಗುರುವಿನ ದೈವಿ ಶಕ್ತಿ ನಮ್ಮೆಡೆಗೆ ಹರಿಯಕ್ಕೆ ಶುರು ಮಾಡುತ್ತೆ. ಈ ಸ್ಥಿತಿಯಲ್ಲಿ ಮನುಷ್ಯನು ತನ್ನ ಗುರುವಿನ ಇಚ್ಛೆಯಂತೆ ಮಾತ್ರ ವಿಚಾರಿಸುವನು, ವರ್ತಿಸುವನು. ಸೊ ಗುರುಗೆ ಏನ್ ಇಷ್ಟ ಆಗುತ್ತೆ ಅದೇ ರೀತಿ ವಿಚಾರ ಮಾಡ್ತೀವಿ, ಗುರುಗೆ ಏನ್ ಇಷ್ಟ ಆಗುತ್ತೆ ಅದೇ ರೀತಿ ವ್ಯವಹಾರ ಮಾಡ್ತೀವಿ. ಜಗತ್ತಿನಲ್ಲಿ ತನ್ನದು ಎಂಬುದು ಏನೂ ಇಲ್ಲವೆಂದು ಎಲ್ಲವೂ ಗುರುವಿನ ಪವಿತ್ರ ನ್ಯಾಸವೆಂದು ಅನುಭವಿಸಿ ಪ್ರತಿಯೊಂದು ಕಾರ್ಯವನ್ನು ಗುರುವಿನ ಆಜ್ಞೆ ಎಂದು ತಿಳಿದು ಮಾಡುವುದು. ಸೊ ಈ ಹಂತದಲ್ಲಿ ಏನಾಗುತ್ತೆ, ಆತ್ಮ ಸಮರ್ಪಣೆಯ ಸ್ಥಿತಿ ಬಂದಾಗ ನಾವೇನಂತ ಅನ್ಕೊಳ್ತೀವಿ? ಜಗತ್ತಿನಲ್ಲಿ ತನ್ನದೆಂಬುದು ಏನೂ ಇಲ್ಲ, ಎಲ್ಲವೂ ಗುರುವಿನ ಪವಿತ್ರ ನ್ಯಾಸ ಅಂತಂದ ರಚನೆ. ಆ ರೀತಿಯಾಗಿ ಅನುಭವಿಸಿ ಪ್ರತಿಯೊಂದು ಕಾರ್ಯವನ್ನು ಗುರುವಿನ ಆಜ್ಞೆ ಎಂದು ತಿಳಿದು ಮಾಡುವುದು. ಆತನ ಇಚ್ಛೆಯು ಗುರುವಿನ ಇಚ್ಛೆಗೆ ಸಂಪೂರ್ಣವಾಗಿ
ವಶವರ್ತಿ ಆಗುವುದು. ಬಾಬೂಜಿಯವರು ಹೇಳ್ತಿದ್ರು, ಒಂದು ಲಾಲಾಜಿ ಅವರ ಆಜ್ಞೆ ಇಲ್ದಿರ ತಾನು ಒಂದು ತೊಟ್ಟು ನೀರನ್ನು ಸಹ ಕುಡಿಯಲು ಸಾಧ್ಯವಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಬಾಬೂಜಿಯವರು ಆತ್ಮ ನಿರಸನ, ಆತ್ಮ ಸಮರ್ಪಣೆಯ ಸ್ಥಿತಿ ಬಿಡಿ, ಆತ್ಮ ನಿರಸನದ ಸ್ಥಿತಿ ಜೊತೆಗೆ ಐಕ್ಯವಾಗಿ ಹೋಗಿದ್ರು, ತಾದಾತ್ಮ್ಯವಾಗಿ ಹೋಗಿದ್ರು ಲಾಲಾಜಿ ಅವರಲ್ಲಿ. ಲಾಲಾಜಿ ಅವರ ಆಜ್ಞೆ ಇಲ್ದಿರ ಒಂದು ಹನಿ ನೀರನ್ನು ಕೂಡ ತಾನು ಕುಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋರು. ಸೊ ಇದೇ ಸ್ಥಿತಿ ನಮಗೂ ಬರುತ್ತೆ. ಆತನ ಇಚ್ಛೆಯು ಅಂದ್ರೆ ಅಭ್ಯಾಸಿಯ ಇಚ್ಛೆಯು ಗುರುವಿನ ಇಚ್ಛೆಗೆ ಸಂಪೂರ್ಣವಾಗಿ ವಶವರ್ತಿ ಆಗುವುದು. ಅಂದ್ರೆ ಗುರುವಿನ ಇಚ್ಛೆಗೆ ಸಂಪೂರ್ಣವಾಗಿ ಅದು ಹೊಂದಾಣಿಕೆ ಮಾಡ್ಕೊಂಡಿದ್ದಲ್ದಿರ ಗುರುವಿನ ಇಚ್ಛೆಯ ಅಧೀನದಲ್ಲಿ ಇರುತ್ತೆ ಆ ಅಭ್ಯಾಸಿಯ ಇಚ್ಛೆ. ತನ್ನ ಅಣ್ಣನಾದ ಶ್ರೀರಾಮನನ್ನು ತಿರುಗಿ ಕರೆತರಲು ಅಯೋಧ್ಯೆಯ ಜನರೊಂದಿಗೆ ವನಕ್ಕೆ ಹೋದ ಭರತನು ಆತ್ಮಸಮರ್ಪಣದ ಸುಂದರ ಉದಾಹರಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಜನರದ ಒತ್ತಾಯದ ಪ್ರಾರ್ಥನೆಗೆ ಉತ್ತರವಾಗಿ ಶ್ರೀರಾಮನು ಗಂಭೀರ ಭಾವದಿಂದ ಭರತನು ಹೇಳಿದರೆ ತಾನು ಬರಲು ಸಿದ್ಧನಿರುವುದಾಗಿ ಹೇಳಿದ. ಎಲ್ಲರ ದೃಷ್ಟಿಯು ಭರತನ ಕಡೆಗೆ ಹೊರಳಿತು. ಆದರೆ ಆತನು ಶಾಂತ ಭಾವದಿಂದ ಅಪ್ಪಣೆ ಕೊಡುವುದು ನನ್ನ ಕೆಲಸವಲ್ಲ, ನಾನು ಕೇವಲ ಆಜ್ಞಾಪಾಲಕ ಎಂದು ಉತ್ತರ ಕೊಟ್ಟನು. ಸೊ ಭರತನ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ ಅಂತ ಬರೀತಾ ಇದ್ದಾರೆ ಬಾಬೂಜಿಯವರು. ಈಗ ಭಗವದ್ಗೀತೆಯು ಸಮರ್ಪಣದ ಸ್ಥಿತಿಯನ್ನು ಕುರಿತು ಹೇಳಿದೆ. ಅದು ಸುಲಭವಾಗಿ ಪ್ರಾಪ್ತವಾಗುವ ವಿಷಯವಲ್ಲ. ಯಾಕೆಂದ್ರೆ 8ನೇ ಬಿಂದುವರೆಗೂ ನಾವು ಬೆಳೆದಾಗಷ್ಟೇ ಆತ್ಮ ಸಮರ್ಪಣೆಯ ಸ್ಥಿತಿ ನಮಗಲ್ಲಿ ಉದ್ಭವ ಆಗಲ್ಲ, ಅಲ್ಲಿವರೆಗೂ ನಮಗೆ ಬರಲ್ಲ. ಭಕ್ತಿಯ ಪ್ರಾಥಮಿಕ ನಿಯಮಗಳನ್ನು ಅನುಸರಿಸುತ್ತಾ ನಡೆದು ಎಲ್ಲ ಇಂದ್ರಿಯಗಳ ಮತ್ತು ಬುದ್ಧಿಶಕ್ತಿಗಳ ಸಂಪೂರ್ಣ ನಿರಸನವಾದ ಮೇಲೆ ಅದು ಪ್ರಾರಂಭವಾಗುವುದು. ಇನ್ನೊಂದು ಕ್ಲೂ ಕೊಡ್ತಾ ಇದ್ದಾರೆ. ಯಾರಲ್ಲಿ ಆತ್ಮ ನಿರಸನದ ಸ್ಥಿತಿ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಾಯ್ತು ಅಂತಂದ್ರೆ ನೋಡಿ, ಭಕ್ತಿಯ ಪ್ರಾಥಮಿಕ ನಿಯಮಗಳನ್ನು ಅನುಸರಿಸುತ್ತಾ ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ ಏನೋ ಒಂದು ಪ್ರಯತ್ನ ಪಡ್ತಿರ್ಬೇಕು. ಅವಾಗ ಏನಾಗುತ್ತೆ, ಎಲ್ಲ ಇಂದ್ರಿಯಗಳ ಮತ್ತು ಬುದ್ಧಿಶಕ್ತಿಗಳ ಸಂಪೂರ್ಣ ನಿರಸನವಾದ ಮೇಲೆ. ಇದು ಆತ್ಮ ನಿರಸನ ಅಲ್ಲ. ಆತ್ಮ ಸಮರ್ಪಣೆಯಲ್ಲಿ ಏನಾಗುತ್ತೆ, ಎಲ್ಲ ಇಂದ್ರಿಯಗಳ ಮತ್ತು ಬುದ್ಧಿಶಕ್ತಿಗಳ ನಿರಸನ ಆಗುತ್ತೆ. ಇವೆಲ್ಲ ಕ್ವೈಟ್ ಆಗುತ್ತೆ. ನಿರಸನ ಅಂತಂದ್ರೆ ಕ್ವೈಟ್ ಆಗೋದು, ನೆಗೆಟ್ ಆಗೋದು. ಇದೆಲ್ಲವೂ ಕ್ವೈಟ್ ಆದಾಗ ಯಾವ್ಯಾವುದು ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಗಳು ಇವೆಲ್ಲ ನಿರಸನವಾದಾಗ ಆಗ ನಮಗೆ ಆತ್ಮ ಸಮರ್ಪಣೆಯ ಸ್ಥಿತಿ ಪ್ರಾರಂಭವಾಗುತ್ತೆ. ನಾವು ಗುರುವನ್ನು ಅತಿ ಮಾನವನೆಂದು ತಿಳಿದು ಆತನಿಗೆ ಶರಣು ಹೋಗುವುದು. ನಾವು ಆತನನ್ನು ಶ್ರದ್ಧೆ ಗೌರವಗಳಿಂದ ಪ್ರೀತಿಸುತ್ತಾ ಆತನ ಕೃಪಾಕಟಾಕ್ಷವನ್ನು ಸೆಳೆಯಲು ಎಲ್ಲ ರೀತಿಯಿಂದಲೂ ಯತ್ನಿಸುವುದು. ಇದಕ್ಕಾಗಿ ನಾವು ಕೇವಲ ಸುಗಮತೆಗಾಗಿ ಪ್ರಾಪಂಚಿಕರೊಂದಿಗೆ ಹೇಗೋ ಹಾಗೆ ಆತನೊಂದಿಗೆ ಸಂಬಂಧವನ್ನು ಕಲ್ಪಿಸುವುದು. ಹಾಗಾದ್ರೆ ಇದನ್ನು ಮಾಡ್ತಕ್ಕಂಥ ರೀತಿ ಯಾವುದು? ಗುರುವಿನ ಜೊತೆಗೆ ನಾವು ಸಂಬಂಧವನ್ನು ಸ್ಥಾಪನೆ ಮಾಡ್ಕೋಬೇಕು. ಯಾವ ರೀತಿ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳೋದು? ಹಾಗೆ ನಾವು ಪ್ರಪಂಚದಲ್ಲಿ ಸಂಬಂಧಗಳನ್ನು ಸ್ಥಾಪನೆ ಮಾಡ್ಕೊಳ್ತೀವೋ ಅದೇ ಫಾರ್ಮುಲಾನೇ, ಅದೇ ರೀತಿಯಲ್ಲಿ ನಾವು ಗುರುವಿನ ಜೊತೆಗೆ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ತೀವಿ. ಕೇವಲ ಸುಗಮತೆಗಾಗಿ ಪ್ರಾಪಂಚಿಕರೊಂದಿಗೆ ಹೇಗೋ ಹಾಗೆ ಆತನೊಂದಿಗೆ ಕೂಡ ಸಂಬಂಧವನ್ನು ಕಲ್ಪಿಸುವವು. ನಾವು ಆತನನ್ನು ತಂದೆ, ಅಣ್ಣ, ಗುರು ಅಥವಾ ಪ್ರಿಯತಮನೆಂದು ಭಾವಿಸುವವು. ಈ ಪದ್ಧತಿಯನ್ನು ಮನಪೂರ್ವಕವಾಗಿ ಆಚರಿಸುವುದಾದರೆ ಶಿಷ್ಯನಿಗೆ ತುಂಬಾ ಸಹಾಯಕವಾಗುವುದು. ಸೊ ನಾವು ಗುರುವನ್ನ ಯಾವುದೋ ಒಂದು ರೀತಿಯಲ್ಲಿ ನಾವು ಗುರುವಿನ ಜೊತೆ ಸಂಬಂಧ ಸ್ಥಾಪನೆ ಮಾಡ್ಕೋಬೇಕು. ಯಾವ ರೀತಿ ಸಂಬಂಧ ಸ್ಥಾಪನೆ ಮಾಡ್ಕೊಳ್ತಾರೆ ನಿಮಗೆ ಬಿಟ್ಟಿದ್ದು. ತಂದೆ ಅಂತನಾರು ತಗೋಬಹುದು, ಗುರು ಅಂತನಾರು ತಗೋಬಹುದು, ಅಣ್ಣ ಅಂತನಾರು ತಗೋಬಹುದು, ಅಥವಾ ಸ್ನೇಹಿತ ಅಂತನಾರು ತಗೋಬಹುದು, ಅಥವಾ ಪ್ರಿಯತಮ ಅಂತನಾರು ತಗೋಬಹುದು. ಯಾವುದೋ ಒಂದು ಭಾವದಲ್ಲಿ ಗುರುವಿನ ಜೊತೆಗೆ ಸಂಬಂಧವನ್ನು ಸ್ಥಾಪನೆ ಮಾಡ್ಕೋಬೇಕು. ಈ ರೀತಿ ಸ್ಥಾಪಿತವಾದ ಆಕರ್ಷಣದ ಗಾಢ ಸಂಬಂಧವು ಆತನನ್ನು ಭಕ್ತಿಯ ಮತ್ತು ಸಮರ್ಪಣದ ಸ್ಥಿತಿಗೆ ಕೊಂಡೊಯ್ಯುವುದು. ನೋಡ್ರಿ, 4ನೇ ಬಿಂದುವಿನಲ್ಲಿ ನಮಗೆ ಗುರುವಿನ ಮಹತ್ವ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ, ಹೃದಯಕ್ಕೆ ವೇದ್ಯವಾಗ್ಲಿಕ್ಕೆ ಶುರುವಾಗುತ್ತೆ. 5ನೇ ಬಿಂದು ಭಕ್ತಿ ಪಾಯಿಂಟ್. 5ನೇ ಬಿಂದುವಿನಲ್ಲಿ ಆ ಭಕ್ತಿಯ ಬಿಂದುವಿನ ಸಹಾಯದಿಂದ ನಮಗೆ ಗುರುವಿನ ಬಗೆಗೆ ನಮ್ಮ ಸಂಬಂಧ ಸ್ವಲ್ಪ ಮಟ್ಟಿಗೆ ತೀವ್ರಗೊಳ್ಳುತ್ತೆ. 6ನೇ ಬಿಂದು ಬರೋಷ್ಟೊತ್ತಿಗೆ ನಾವು ಮಾಯಾ ಪ್ರದೇಶದಿಂದ ಹೊರಗಡೆ ಇರ್ತೀವಿ. ಮಾಯಾ ಪ್ರದೇಶದಿಂದ ಹೊರಗಡೆ ಹೋದಾಗ ಗುರುವಿನ ಮಹತ್ವ ಮತ್ತಷ್ಟು ಅರಿವಾಗುತ್ತೆ. 7ನೇ ಬಿಂದು ಬಂದಾಗ ಗುರುಗಳು ನಮಗೆ ಆ ಶಕ್ತಿಯ ಒಂದು ಅನುಭವ ಕೊಟ್ಟಾಗ ಅದು ಮತ್ತಷ್ಟು ಗಾಢವಾಗುತ್ತೆ. ಇದು ಎಲ್ಲದರ ಸಹಾಯದಿಂದ 8ನೇ ಬಿಂದುವಿನಲ್ಲಿ ನಾವು ಶರಣಾಗತರಾಗಲಿಕ್ಕೆ ನಾವು ತಯಾರಿರ್ತೀವಿ. ಪ್ರತಿಯೊಂದು ಬಿಂದುವಿನಲ್ಲೂ ಇದು ಅನುಭವ ಆದ್ರೆ ಅಷ್ಟೇನೆ ನಾವು ತಯಾರಾಗುತ್ತೆ 8ನೇ ಬಿಂದುವಿನಲ್ಲಿ ಶರಣಾಗತರಾಗಲಿಕ್ಕೆ. ಇಲ್ಲ ಯಾರು ಶರಣಾಗತರಾಗಲ್ಲ. ಮೊದಲ 3 ಬಿಂದುವಿನಲ್ಲಿ ಗುರುವಿನ ಮೇಲೆ ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಬೆಳೆಸ್ಕೊಳ್ತೀವಿ, ಇಷ್ಟ ಆಗುತ್ತೆ.
ಮೂರು ಬಿಂದುನಲ್ಲಿ ನಮಗೆ ಆಧ್ಯಾತ್ಮಿಕ ಅನುಭವಗಳು ಆದ್ಮೇಲೆ ಇದು ಯಾರಿದು ನಮಗೆ ಈ ರೀತಿಯಾದಂಥ ಆಧ್ಯಾತ್ಮಿಕ ಅನುಭವಗಳೆಲ್ಲ ಕೊಡ್ತಾ ಇದಾರಲ್ಲ, ಯಾರಿದು ಗುರು ಅಂತ ನಮಗೆ ಗೊತ್ತಾದ ಮೇಲೆ ನಾವು ನಾಲ್ಕನೇ ಬಿಂದುವಿನಲ್ಲಿ ಗುರುವಿನ ಕಡೆಗೆ ನಮಗೆ ಸ್ವಲ್ಪ ಮಟ್ಟಿಗೆ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಗುರುವಿನ ಮಹತ್ವ ಅರಿವಾಗಲಿಕ್ಕೆ ಶುರು ಆಗುತ್ತೆ. ಆ ಅರಿವು ಆಗ್ಬೇಕಾದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಬೆಳೆದಿರಬೇಕು. ಆ ಶ್ರದ್ಧೆ ಯಾವಾಗ ಬೆಳೆಯುತ್ತೆ? ನಾವು ಮೊದಲು ಮೂರು ಬಿಂದುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಅನುಭವಗಳನ್ನ ನಾವು ಗ್ರಹಿಸಿದಾಗ ನಮಗೆ ಅದು ಗೊತ್ತಾಗುತ್ತೆ. ಆಗ ಆಧ್ಯಾತ್ಮಿಕ ಅನುಭವಗಳನ್ನ ಗ್ರಹಿಸಬೇಕಾದ್ರೆ ನಮಗೆ ಅರಿವಿನ ಮಹತ್ವ ಗೊತ್ತಿರಬೇಕು. ಅರಿವು ಮತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳುವಂಥದ್ದು ಸೆಲ್ಫ್ ರಿಫ್ಲೆಕ್ಷನ್. ಕನ್ನಡದಲ್ಲಿ ಹೇಳ್ತೀವಿ ಸೆಲ್ಫ್ ರಿಫ್ಲೆಕ್ಷನ್ ಅಂದ್ರೆ ಏನ್ ಹೇಳ್ತೀರಿ ಕನ್ನಡದಲ್ಲಿ? ಆತ್ಮಾವಲೋಕನ. ಆತ್ಮಾವಲೋಕನ ಇದು ಮಾಡ್ಕೊಳ್ಳೋದು ಬರಬೇಕು. ಅರಿವು ಮತ್ತು ಆತ್ಮಾವಲೋಕನ ಇದು ಎರಡನ್ನೂ ಮಾಡ್ಕೊಳ್ಳೋದು ಕಲ್ತ್ಕೊಳ್ತು ಅಂತಂದ್ರೆ ನಮಗೆ ಗುರುಗಳು ಕೊಡ್ತಿರ್ತಕ್ಕಂಥ ಸ್ಥಿತಿಯ ಅನುಭವ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಗೊತ್ತಾಯ್ತು ಅಂತಂದ್ರೆ ಗುರುವಿನಲ್ಲಿ ಶ್ರದ್ಧೆ ಬೆಳೆಯುತ್ತೆ. ಗುರುವಿನಲ್ಲಿ ಶ್ರದ್ಧೆ ಬೆಳೀತು ಅಂತಂದ್ರೆ ನಾಲ್ಕನೇ ಬಿಂದು ಬರೋಷ್ಟೊತ್ತಿಗೆ ನಮಗೆ ಗುರುವಿನ ಮಹತ್ವ ನಮ್ಮ ಮನಸ್ಸಿಗೆ ಹೃದಯಕ್ಕೆ ಅರಿವಾಗ್ಲಿಕ್ಕೆ ಶುರುವಾಗುತ್ತೆ. ತದನಂತರ ಐದನೇ ಬಿಂದುವಿನಲ್ಲಿ ನಮಗೆ ಭಕ್ತಿಯ ಭಾವ ತುಂಬಿ ಬಂದು ಈಗ ಗುರುವಿನ ಜೊತೆಗೆ ನಮ್ಮ ಸಂಬಂಧ ಗಾಢವಾಗುತ್ತೆ. ಆ ಭಕ್ತಿಯ ಒಂದು ಭಾವದಿಂದ ಗುರುವಿನ ಜೊತೆಗೆ ನಮಗೆ ಸಂಬಂಧ ಗಾಢವಾಗುತ್ತೆ. ಯಾಕಂದ್ರೆ ನಾಲ್ಕನೇ ಬಿಂದುವಿನಲ್ಲಿ ಗುರುವಿನ ಮಹತ್ವ ಗೊತ್ತಾಗಿದೆ. ಈಗ ಅದಕ್ಕೆ ಭಕ್ತಿ ಸೇರಿಸ್ತಾ ಇದ್ದೀವಿ. ಸೊ ಸಂಬಂಧ ಗಟ್ಟಿ ಆಯಿತು. ಆರನೇ ಬಿಂದು ಬರೋಷ್ಟೊತ್ತಿಗೆ ಏನಾಗುತ್ತೆ? ನಮ್ಮ ಮಾಯಾ ಪ್ರದೇಶದಿಂದ ಹೊರಗಡೆ ಇದ್ದಾಗ ಇಲ್ಲಿ ಐದನೇ ಬಿಂದುವಿನಲ್ಲಿ ನಾಲ್ಕನೇ ಬಿಂದುವಿನಲ್ಲಿ ಗುರುವಿನ ಮಹತ್ವ ಮಾಯದ ಒಂದು ಪ್ರದೇಶದಲ್ಲಿ ಇದ್ದುಕೊಂಡೇ ಆಗುತ್ತೆ. ನಾವು ಆರನೇ ಬಿಂದುಗೆ ಬಂದಾಗ ಆ ಗುರುವಿನ ಮಹತ್ವ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ? ಮಾಯದ ಒಂದು ಏನು ಹಿಡಿತಾ ಇದೆ ಅದರಿಂದ ಹೊರಗಡೆ ಬಂದಿರ್ತೀವಿ. ಸೊ ಹಾಗಾಗಿ ಗುರುವಿನ ಮಹತ್ವ ಇನ್ನಷ್ಟು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ. ಇದಾದ ಮೇಲೆ ಏನಾಗುತ್ತೆ? ಆರನೇ ಬಿಂದುವಿನಲ್ಲಿ ಮತ್ತಷ್ಟು ನಮ್ಮ ಗುರುವಿನ ಜೊತೆಗೆ ಸಂಬಂಧ ಗಾಢವಾಯಿತು. ತದನಂತರ ಏಳನೇ ಬಿಂದುಗೆ ಹೋಗ್ತೀವಿ. ಏಳನೇ ಬಿಂದುವಿನಲ್ಲಿ ಗುರುಗಳು ನಮಗೆ ಕೊಡ್ತಿರ್ತಕ್ಕಂಥ ಅನುಭವಗಳನ್ನ ನೋಡಿ, ಆ ಒಂದು ಸ್ವಾತಂತ್ರ್ಯವನ್ನು ನೋಡಿ ಎಲ್ಲವೂ ಮತ್ತಷ್ಟು ನಮ್ಮಲ್ಲಿ ಆ ಒಂದು ಸ್ಥಿತಿಗತಿಗಳು 6, 7ರಲ್ಲಿ ಏನು ಅನುಭವಕ್ಕೆ ಬರುತ್ತೆ ಅದಷ್ಟು ನಮಗೆ ಹೃದಯದಲ್ಲಿ ಮತ್ತಷ್ಟು ಗುರುವಿನ ಮಹತ್ವವನ್ನು ಅರಿವಿಗೆ ತಂದುಕೊಡುತ್ತೆ. ಇವೆಲ್ಲದರ ಆಧಾರದ ಮೇಲೆ 8ನೇ ಬಿಂದು ಬಂದಾಗ ನಾವು ಆತ್ಮ ಸಮರ್ಪಣೆ ಮಾಡಲಿಕ್ಕೆ ತಯಾರಿರ್ತೀವಿ. ಅಲ್ಲಿವರೆಗೂ ತಯಾರಿರಲ್ಲ. ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ಆದ್ರೆ ಇದನ್ನ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು? ಯಾವುದೋ ಒಂದು ಸಂಬಂಧವನ್ನ ನಾವು ಕಲ್ಪನೆ ಮಾಡಿಕೊಂಡು ಗುರುವಿನ ಜೊತೆಗೆ ಆ ಸಂಬಂಧವನ್ನ ಗಾಢ ಮಾಡ್ತಾ ಹೋಗ್ಬೇಕು. ಯಾವ ರೀತಿಯಾದಂಥ ಸಂಬಂಧ ಕಲ್ಪನೆ ಮಾಡ್ಕೊಳ್ಳೋದು? ಗುರುವನ ಅಣ್ಣ ಅಂತನೋ, ಗುರು ಅಂತನೋ, ಪ್ರಿಯತಮ ಅಂತನೋ, ಪ್ರೇಮಿ ಅಂತನೋ, ಅಥವಾ ತಂದೆ ತಾಯಿ ಅಂತನೋ, ಯಾವುದೋ ಒಂದು ಭಾವ, ಆ ಭಾವದಲ್ಲಿ ಸ್ನೇಹಿತ ಅಂತನೋ ಒಂದು ಭಾವನೆ ಇಟ್ಕೊಂಡು ಆ ಭಾವನೆಯ ಮುಖಾಂತರ ಗುರುವಿಗೆ ಸಂಬಂಧ ಸ್ಥಾಪನೆ ಮಾಡಿಕೊಂಡು ಅದನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಸ್ಥಾಪಿತವಾದ ಆಕರ್ಷಣದ ಗಾಢ ಸಂಬಂಧವು ಆತನನ್ನು ಭಕ್ತಿಯ ಮತ್ತು ಸಮರ್ಪಣದ ಸ್ಥಿತಿಗೆ ಕೊಂಡೊಯ್ಯುವುದು. ಗುರುವನ್ನು ತಾಯಿ ಎಂದು ಭಾವಿಸುವುದಂತೂ ಶಿಷ್ಯನಿಗೆ ಅತ್ಯಂತ ಯುಕ್ತವೂ ಲಾಭದಾಯಕವೂ ಆಗಿದೆ ಎಂದು ನನ್ನ ಅಭಿಪ್ರಾಯ. ತಾಯಿಯು ಪ್ರೀತಿ ಮಮತೆಗಳ ಮೂರ್ತಿಯಾಗಿದ್ದಾಳೆ. ಸದಾಕಾಲವು ತನ್ನ ಮಗುವಿಗೆ ಸುಖ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಯತ್ನಶೀಲರಾದ ಮಾತೆಯ ಹೃದಯವು ಮಾತ್ರ ಮಗುವಿನಿಂದ ತನಗುಂಟಾದ ಎಲ್ಲ ತೊಂದರೆ ಮತ್ತು ದುಃಖಗಳನ್ನು ಸಹಿಸಬಲ್ಲದು. ನಿಜವಾದ ಗುರುವಿನ ಸ್ಥಾನವೂ ಸಹ ಅದೇ ಆಗಿದೆ. ಆತನು ಶಿಷ್ಯನ ಆಧ್ಯಾತ್ಮಿಕ ಮಾತೆ. ಯಾರ ಆಧ್ಯಾತ್ಮಿಕ ಮಾತೆ? ಗುರು ಈತ ಆಧ್ಯಾತ್ಮಿಕ ಮಾತೆ ಶಿಷ್ಯನ. ಆದುದರಿಂದ ಗುರುವು ಮಗು ಎನಿಸುವ ಶಿಷ್ಯನ ಆಧ್ಯಾತ್ಮಿಕ ಹಿತವನ್ನೇ ಯಾವಾಗಲೂ ನೋಡುತ್ತಿರುತ್ತಾನೆ. ಶಿಷ್ಯನೊಂದಿಗೆ ಗುರುವಿನ ಗಾಢವಾದ ಮಮತೆಯ ಸಂಬಂಧವಿರುವುದರಿಂದಲೂ ಜಗತ್ಪತಿಯೊಂದಿಗೆ ಆಧ್ಯಾತ್ಮಿಕ ಮಾತೆ ಎನಿಸುವ ಗುರುವಿನ ಸಲಿಗೆ ಇರುವುದರಿಂದಲೂ ಭಗವಂತನ ಲಕ್ಷ್ಯವು ಶಿಷ್ಯನ ಕಡೆಗೆ ತಿರುಗುವುದು. ಸೊ ಗುರು ನಮಗೆಲ್ಲ ಆಧ್ಯಾತ್ಮಿಕ ಮಾತೆ, ಸ್ಪಿರಿಚುವಲ್ ಮದರ್. ಆದರೆ ಗುರುವಿಗೆ ಆ ಭಗವಂತ ಹೂ ಇಸ್ ದ ಸ್ಪಿರಿಚುವಲ್ ಫಾದರ್, ಅವನ ಜೊತೆಗೆ ಸಂಬಂಧ ಇರುತ್ತೆ. ಆವಾಗ ಏನಾಗುತ್ತೆ? ಆಧ್ಯಾತ್ಮಿಕ ಮಾತೆ ನಮ್ಮ ಕಡೆಗೆ ಗಮನ ಹರಿಸಿದಾಗ ಅವಳ ದಶೆಯಿಂದ ಅಂದ್ರೆ ಗುರುವಿನ ದಶೆಯಿಂದ ಆಧ್ಯಾತ್ಮಿಕ ಪಿತ ಯಾರಿದ್ದಾರೆ, ಸ್ಪಿರಿಚುವಲ್ ಫಾದರ್ ಅಂದ್ರೆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಲಿಕ್ಕೆ ಶುರು ಆಗುತ್ತೆ. ಶಿಷ್ಯನೊಂದಿಗಿನ ಗುರುವಿನ ಗಾಢವಾದ ಸಂಬಂಧವು ಮಮತೆಯ ಸಂಬಂಧವಿರುವುದರಿಂದಲೂ ಜಗತ್ಪತಿಯೊಂದಿಗೆ ಆಧ್ಯಾತ್ಮಿಕ ಮಾತೆ ಎನಿಸುವ ಗುರುವಿನ ಸಲಹೆ ಇರುವುದರಿಂದಲೂ ಭಗವಂತನ ಲಕ್ಷ್ಯವು ಶಿಷ್ಯನ ಕಡೆಗೆ ತಿರುಗುವುದು. ಮಾತೆಯ ಮಮತೆಯು ಸುಪ್ರಸಿದ್ಧವಾಗಿದೆ.
ಆದರೆ ಗುರುವಿನ ಮಮತೆಯು ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಮಮತೆಯು ಜನರಿಗೆ ಕಡಿಮೆ ತಿಳಿದಿದೆ. ಮಾತೆಯ ಮಮತೆ ಎಲ್ರಿಗೂ ಗೊತ್ತು, ಆದರೆ ಗುರುವಿನ ಮಮತೆ ಮಾತೆಯ ಮಮತೆಯನ್ನು ಮೀರಿಸುತ್ತೆ ಅಂತ ಹೇಳ್ತಾರೆ. ಭಗವಂತನ ಮಮತೆ ಅದನ್ನು ಮೀರಿಸುತ್ತೆ ಅಂತ ಹೇಳ್ತಾರೆ. ದೇವರ ಮಮತೆಯ ಬಗ್ಗೆ ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ತಾಯಿಯ ಮತ್ತು ನಿಜವಾದ ಗುರುವಿನ ಕಾರ್ಯಗಳು ತೀರ ಸಮಾನವಾಗಿವೆ. ತಾಯಿಯು ಮಗುವನ್ನು ತನ್ನ ಗರ್ಭದಲ್ಲಿ ಕೆಲಕಾಲ ಧರಿಸಿರುತ್ತಾಳೆ. ಗುರುವಾದರೂ ಆಧ್ಯಾತ್ಮಿಕ ಶಿಶುವನ್ನು ಕೆಲಕಾಲ ತನ್ನ ಮಾನಸಿಕ ವಲಯದಲ್ಲಿ ಇಟ್ಟುಕೊಳ್ಳುವನು. ಈ ಕಾಲದಲ್ಲಿ ಶಿಷ್ಯನು ಗರ್ಭದಲ್ಲಿನ ಶಿಶುವಿನಂತೆ ಗುರುವಿನ ವಿಚಾರಗಳ ಆಧ್ಯಾತ್ಮಿಕ ತರಂಗಗಳಿಂದ ಶಕ್ತಿಯನ್ನು ಹೀರಿ ಪುಷ್ಟಿಯನ್ನು ಹೊಂದುವನು. ಇದನ್ನು ಲೈನ್ ಮಾಡ್ಕೊಳ್ರಿ. ಈ ಕಾಲದಲ್ಲಿ ಏನಾಗುತ್ತೆ, ಗುರುವಿನ ವಿಚಾರಗಳ ಆಧ್ಯಾತ್ಮಿಕ ತರಂಗಗಳಿಂದ ಶಿಷ್ಯನು ಶಕ್ತಿಯನ್ನು ಹೀರಿ ಪುಷ್ಟಿ ಹೊಂದುವನು. ಕಾಲ ಒದಗಿ ಬಂದಾಗ ಆತನು ದಿವ್ಯ ಲೋಕದಲ್ಲಿ ಜನಿಸುವನು. ಅಲ್ಲಿಂದ ಮುಂದೆ ಆತನ ಆಧ್ಯಾತ್ಮಿಕ ಜೀವನವು ಪ್ರಾರಂಭವಾಗುವುದು. ಶಿಷ್ಯನು ತನ್ನ ಸರ್ವಸ್ವವನ್ನು ಗುರುವಿಗೆ ಸಮರ್ಪಿಸಿ ಆತನ ಮಾನಸಿಕ ವಲಯವನ್ನು ಪ್ರವೇಶಿಸಿದ್ದಾದರೆ ಆತನಿಗೆ ದಿವ್ಯ ಲೋಕದಲ್ಲಿ ಜನ್ಮ ನೀಡಲು ಗುರುವಿಗೆ ಕೇವಲ 7 ತಿಂಗಳು ಬೇಕಾಗುವು. ಆದರೆ ಗುರುವಿನ ಮಾನಸಿಕ ಕ್ಷೇತ್ರದಲ್ಲಿದ್ದಾಗ ಶಿಷ್ಯನಿಗೆ ತನ್ನ ವಿಚಾರಗಳ ಮತ್ತು ಅನುಭವಗಳ ಅರಿವು ಇನ್ನೂ ಇರುವುದರಿಂದ ಸಾಮಾನ್ಯವಾಗಿ ಈ ಕ್ರಮವು ಬಹುಕಾಲದವರೆಗೆ ತಡೆ ಹಿಡಿಯಲ್ಪಡುತ್ತದೆ. ಅಂದ್ರೆ 7 ತಿಂಗಳಲ್ಲಿ ಆಗುವ ಕೆಲಸ ಹಲವಾರು ವರ್ಷ ಆಗುತ್ತೆ. ಯಾಕೆ? ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳು ಮತ್ತು ಅನುಭವಗಳ ಅರಿವು ನಮಗಿರುತ್ತೆ. ಇಂತು ಗುರುವಿನ ಸ್ಥಾನವು ಬಹುಮಟ್ಟಿಗೆ ತಾಯಿಯ ಹಾಗೆಂಬುದನ್ನು ನಾವು ಕಂಡುಕೊಳ್ಳುವೆವು. ಇದು ಪ್ರಶ್ನೆ ಬರ್ಬೋದು, ಗುರುವಿನ ಸ್ಥಾನ ತಾಯಿಯ ಸ್ಥಾನನೇ, ವಿವರಣೆ ಕೊಡಿ. ಇದಿಷ್ಟು ಬರಿಬೇಕಾಗುತ್ತೆ. ಇವತ್ತು ಏನು ಚರ್ಚೆ ಮಾಡಿದ್ವಿ ಇದಿಷ್ಟನ್ನು ಬರಿಬೇಕಾಗುತ್ತೆ. ಗುರುವು ಆಧ್ಯಾತ್ಮಿಕ ಮಾತೆ ಎಂಬ ಕಲ್ಪನೆಯು ನಮ್ಮೊಳಗೆ ಆಧ್ಯಾತ್ಮಿಕ ಜೀವನದ ಮುಖ್ಯಾಂಶಗಳಾದ ಪ್ರೇಮ, ಗೌರವ ಮತ್ತು ಸಮರ್ಪಣೆಯ ಭಾವನೆಗಳನ್ನು ಬೆಳೆಸುವುದು. ಸೊ ಈ ಭಾವನೆ ಇಟ್ಕೊಂಡ್ರೆ ನಾವು ಗುರು ನಮ್ಮ ಆಧ್ಯಾತ್ಮಿಕ ಮಾತೆ ಅನ್ನೋ ಭಾವನೆ ನಾವು ಇಟ್ಕೊಳ್ತು ಅಂತಂದ್ರೆ ನಮ್ಮ ಹೃದಯದಲ್ಲಿ ಪ್ರೇಮ, ಗೌರವ ಮತ್ತು ಸಮರ್ಪಣೆ ಯಥಾವತ್ತಾಗಿ ಬೆಳಿಲಿಕ್ಕೆ ಶುರು ಆಗುತ್ತೆ. ಋಷಿಗಳು ಶಿಷ್ಯನನ್ನು ಮುಖ್ಯವಾಗಿ ಮನ್ಮಥ ಮತ್ತು ಗುರುಮತ ಎಂದು 2 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೆಯ ರೀತಿಯ ಶಿಷ್ಯರು ಯಾವುದಾದರೂ ಒಂದು ಐಹಿಕ ಪ್ರಯೋಜನವನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಗುರುವಿನ ಬಳಿಗೆ ಬರುವವರು. ಉದಾಹರಣೆಗೆ ಪ್ರಾಪಂಚಿಕ ದುಃಖದಿಂದ ಬಿಡುಗಡೆ, ಸಂಪತ್ತಿನ ಇಚ್ಛೆ ಇತ್ಯಾದಿ. ತಮ್ಮ ಇಚ್ಛೆಗಳು ಕೈಗೂಡುವುದೆಂಬ ಭರವಸೆ ಇರುವವರೆಗೆ ಮಾತ್ರ ಅವರು ಗುರುವಿಗೆ ಶರಣು ಹೋಗುವರು. ಈ ವಿಷಯದಲ್ಲಿ ನಿರಾಶರಾದಾಗ ಅಲ್ಲಿಂದ ಕಾಲು ತೆಗೆಯುವರು. ಸೊ 2 ರೀತಿ ಇರುತ್ತೆ. ಯಾವುದೋ ಒಂದು ವಿಷಯ ಇಟ್ಕೊಂಡು ಬಂದಿರ್ತಾರೆ ಮನಸ್ಸಿನಲ್ಲಿ, ಆ ವಿಷಯ ಈಡೇರಿದಾಗ ಗುರುವಿನಿಂದ ಹೊರಟು ಹೋಗ್ತಾರೆ. ಆ ವಿಷಯ ಈಡೇರಲಿಲ್ಲ, ಈ ಗುರುವಿನಿಂದ ನಮ್ಗೇನು ಪ್ರಯೋಜನ ಆಗಲಿಲ್ಲ ಅಂದ್ರೆ ಆವಾಗಲೂ ಗುರುವಿನ ಬಿಟ್ಟು ಹೊರಟೋಗ್ತಾರೆ. ಸೊ 2 ಕಾರಣಕ್ಕೆ ಈ ಮನ್ಮಥ ಶಿಷ್ಯರು ಇರ್ತಾರಲ್ಲ ಅವ್ರು ಗುರುವಿನ ಬಿಟ್ಟು ಹೋಗ್ತಾರೆ. ಇಂಥ ಶಿಷ್ಯರ ಬಗೆಗೆ ಸಮರ್ಪಣೆಯಂತೂ ಹಾಗಿರಲಿ, ವಿಧೇಯತೆಯೇ ಇಲ್ಲವೇ ಅಧೀನತೆಯ ಪ್ರಶ್ನೆ ಸಹ ಉದ್ಭವಿಸುವುದಿಲ್ಲ. 3 ಇಲ್ಲ, ಸಮರ್ಪಣೆ ಇಲ್ಲ, ವಿಧೇಯತೆ ಇಲ್ಲ, ಅಧೀನತೆಯೂ ಇಲ್ಲ. ಯಾರು ಎಲ್ಲ ವಿಷಯಗಳಲ್ಲಿ ಗುರುವಿನ ಅಪ್ಪಣೆಯನ್ನು ಪಾಲಿಸುತ್ತಾ ಸಾಧ್ಯವಾದಷ್ಟು ಎಲ್ಲ ರೀತಿಯಿಂದಲೂ ಆತನ ಇಚ್ಛೆಗೆ ವಶರಾಗುವರೋ ಅವರೇ ಗುರುಮತದ ಶಿಷ್ಯರು. ಇದು ನಿಮಗೆ ಪ್ರಶ್ನೆ ಬರುತ್ತೆ, ಮನ್ಮಥ ಅಂದ್ರೆ ಏನು, ಗುರುಮತ ಅಂದ್ರೆ? ಮನ್ಮಥ ಅಂದ್ರೆ ಆ ಮನ್ಮಥ ಅಲ್ಲ, ಇಲ್ಲಿ ಮನುಮಥ. ಮನ್ಮಥ ಬೇರೆ, ಮನುಮಥ ಬೇರೆ. ಅದು 2 ಕಂಬೈನ್ ಮಾಡ್ಬಿಟ್ರೆ ನಾವು ಮನ್ಮಥ ಅಂದ್ರೆ ನಾವು ಕಥೆಗಳಲ್ಲಿ ಓದ್ತೀವಲ್ಲ ಮನ್ಮಥ ಅಂತ, ಕಾಮದೇವತೆ ಮನ್ಮಥ ಅಂತ ಓದ್ತೀವಲ್ಲ, ಅದಲ್ಲ. ಆ ಮನ್ಮಥ ಬೇರೆ, ಇಲ್ಲಿ ಮನುಮಥ ಅನ್ನೋ ಶಿಷ್ಯ ಬೇರೆ. ಇಲ್ಲಿ ಮನುಮಥ ಅಂತಂದ್ರೆ ಯಾವುದೋ ಒಂದು ಆಸೆಯ ಪೂರ್ತಿಗಾಗಿ, ದುಃಖ ನಿವಾರಣೆಗಾಗಿ ಗುರುಗಳ ಹತ್ರ ಬಂದಿರ್ತಾರೆ. ಆ ದುಃಖ ನಿವಾರಣೆ ಆಯ್ತು ಅಂದ್ರೆ ಗುರುಗಳನ್ನ ಬಿಟ್ಬಿಡ್ತಾರೆ. ಆಸೆ ಪೂರ್ತಿ ಆಯ್ತು ಅಂತಂದ್ರೆ ಗುರುಗಳನ್ನ ಬಿಟ್ಬಿಡ್ತಾರೆ. ಆಸೆ ನಿರಾಸೆಯಾಗಿ ಮಾರ್ಪಾಡಾದ್ರೂ ಗುರುಗಳನ್ನ ಬಿಟ್ಬಿಡ್ತಾರೆ. ಇವರೆಲ್ಲ ಮನುಮತರು. ಗುರುಮತ ಅಂದ್ರೆ ಯಾರು? ಯಾರು ಎಲ್ಲ ವಿಷಯಗಳಲ್ಲಿ ಗುರುವಿನ ಅಪ್ಪಣೆಯನ್ನು ಪಾಲಿಸುತ್ತಾ ಸಾಧ್ಯವಾದಷ್ಟು ಎಲ್ಲ ರೀತಿಯಿಂದಲೂ ಆತನ ಇಚ್ಛೆಗೆ ವಶರಾಗುವವರು ಅವರೇ ಗುರುಮತ ಶಿಷ್ಯರು. ಆಜ್ಞಾ ಪಾಲನೆಯಿಂದಲೇ ಅಧೀನತೆಯು ಆರಂಭವಾಗುವುದು. ಸೊ ಗುರುಗಳು ಏನು ಆಜ್ಞೆ ಕೊಡ್ತಾರೆ ಅದನ್ನು ಪಾಲನೆ ಮಾಡುವುದರಿಂದ ಅಧೀನತೆಯ ಆರಂಭವಾಗುವುದು. ಆಧ್ಯಾತ್ಮದಲ್ಲಿ ಉನ್ನತ ಸಿದ್ಧಿಗಳುಳ್ಳ ಗುರುವಿನ ಶ್ರೇಷ್ಠ ಶಕ್ತಿಗಳಿಂದ ನಾವು ಅತ್ಯಂತ ಪ್ರಭಾವಿತರಾದಾಗ ಆತನ ಆಜ್ಞೆಗಳನ್ನು ಅನುಸರಿಸಬೇಕೆಂಬ ಆಂತರಿಕ ಒಲವು ಅನುಭವಿಸುವೆವು. ಆಜ್ಞೆ ಪಾಲನೆ ಯಾವಾಗ ಬರ್ಲಿಕ್ಕೆ ಶುರು ಆಗುತ್ತೆ? ಆಧ್ಯಾತ್ಮದಲ್ಲಿ ಉನ್ನತ ಸಿದ್ಧಿಗಳನ್ನು ಪಡೆದಿರತಕ್ಕಂಥ ಗುರುವಿನ ಶ್ರೇಷ್ಠ ಶಕ್ತಿಗಳಿಂದ ನಾವು ಅತ್ಯಂತ ಪ್ರಭಾವಿತರಾದಾಗ. ಅದಕ್ಕೆ ನಾ ಹೇಳಿದ್ದು ಆಜ್ಞಾ ಪಾಲನೆ ಕೂಡ ಯಾವಾಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತಂದ್ರೆ ನಮ್ಗೆ ಆಧ್ಯಾತ್ಮಿಕ ಸ್ಥಿತಿಗತಿಗಳು ಬರ್ಲಿಕ್ಕೆ ಶುರು ಆದಾಗ ನಾವು ಆಜ್ಞೆ ಪಾಲನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. 3 ಆಂತರಿಕ ಬಿಂದುಗಳಲ್ಲಿ, ಮೊದಲ 3 ಬಿಂದುಗಳಲ್ಲಿ ನಮಗೆ ಆಧ್ಯಾತ್ಮಿಕ ಸ್ಥಿತಿಯ ಅನುಭವಕ್ಕೆ ಬಂದಾಗ ಆವಾಗ ನಾವು ಕಾಲಕ್ರಮೇಣದಲ್ಲಿ ಗುರುವಿನ ಆಜ್ಞೆ ಪಾಲನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅವಾಗ
ಹೃದಯದಲ್ಲಿ ಒಲವು ಮೂಡುತ್ತೆ. ಏನಂತ? ಈ ಗುರುವಿನ ಆಜ್ಞೆಯನ್ನು ನಾವು ಪಾಲನೆ ಮಾಡಬೇಕು ಅನ್ನೋ ಒಲವು ಮೂಡುತ್ತೆ. ಆದರೆ ಅನೇಕ ವೇಳೆ ನಾವು ಆತನ ಸಾನ್ನಿಧ್ಯದಲ್ಲಿರುವಾಗ ಮಾತ್ರ ಈ ಪರಿಣಾಮವು ನಮ್ಮ ಮೇಲೆ ಉಳಿಯುವುದು. ಆತನಿಂದ ದೂರವಾದಾಗ ಆತನ ಬಗ್ಗೆ ಅಜಾಗರೂಕರಾಗುವೆವು. ಕೆಲ ಕಾಲ ಪದೇ ಪದೇ ಆತನ ಸಹವಾಸವು ನಮ್ಮನ್ನು ಆ ಮಹಾತ್ಮನೊಂದಿಗೆ ತೀರಾ ಹತ್ತಿರದ ಸಂಬಂಧವನ್ನು ಉಂಟು ಮಾಡುವುದು. ಆಗ ನಮ್ಮ ಹೃದಯದಲ್ಲಿ ಆತನ ಶ್ರೇಷ್ಠೆಯು ನೆಲೆಸಲಾರಂಭಿಸುವುದು. ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಿಸಿದ ಎಲ್ಲ ವಿಷಯದಲ್ಲಿಯೂ ನಾವು ಆತನನ್ನು ನಮ್ಮ ಮಾರ್ಗದರ್ಶಿ ಎಂದು ಸ್ವೀಕರಿಸುವು. ಅಂದ್ರೆ ಇದು ಒಮ್ಮೆಲೆ ಆಗಲ್ಲ. ಪದೇ ಪದೇ ಗುರುವಿನ ಜೊತೆಗೆ ಸಂಪರ್ಕ ಆಗಬೇಕು. ಪದೇ ಪದೇ ಗುರುವಿನ ಜೊತೆಗೆ ಸಂಪರ್ಕ ಆದ್ಮೇಲೆ ಅವನ ಮಹತ್ವ ನಮ್ಮ ಹೃದಯದಲ್ಲಿ ಅಚ್ಚು ಹೊತ್ತುತ್ತೆ. ಅದಾದ್ಮೇಲೆ ಅವನು ನಮ್ಮ ಮಾರ್ಗದರ್ಶಿಯನ್ನು ನಾವು ಸ್ವೀಕಾರ ಮಾಡಬೇಕು. ಇದರ ಪರಿಣಾಮವಾಗಿ ನಾವು ಆತನನ್ನು ಬಾರಿ ಬಾರಿಗೆ ನೆಲೆಸುವೆವು. ಯಾವಾಗ ಗುರುವಿನ ಮಹತ್ವ ನಮ್ಮ ಹೃದಯದಲ್ಲಿ ಅಚ್ಚೊತ್ತತ್ತೋ ಆವಾಗ ನಾವು ಪದೇ ಪದೇ ಗುರುಗಳನ್ನ ನೆನೆಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ನಮಗೆ ಆತನ ಶ್ರೇಷ್ಠ ಸಾಮರ್ಥ್ಯಗಳ ಬಗ್ಗೆ ಸಂಪೂರ್ಣ ಮನವರಿಕೆ ಆದಾಗಲೇ ನಿಜವಾದ ಅರ್ಥದಲ್ಲಿ ನಮ್ಮ ಅಧೀನತೆಯು ಆರಂಭವಾಗುವುದು. ಅವನ ಸಾಮರ್ಥ್ಯಗಳ ಬಗ್ಗೆ ನಮಗೆ ನಂಬಿಕೆ ಬರೋವರೆಗೂ ಕೂಡ ಅವನಿಗೆ ಅಧೀನ ಆಗ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಒಪ್ಪಿಗೆ ಬರಲ್ಲ. ಅವನ ಸಾಮರ್ಥ್ಯಗಳ ಬಗ್ಗೆ ನಮ್ಮ ಮನಸ್ಸು ಹೃದಯ ಒಪ್ಕೊಂಡಾಗ ಅವನಿಗೆ ನಾವು ಅಧೀನವಾಗಬೇಕು ಅಂತ ನಮ್ಮದಲ್ಲಿ ಅಧೀನತೆಯ ಭಾವ ಬರ್ಲಿಕ್ಕೆ ಶುರು ಆಗತ್ತೆ. ಅದನ್ನು ನಾವು ಮುಂದುವರಿಸಿ ಆತನ ಸಲಹೆಯಂತೆ ಸಾಧನೆ ಮಾಡುವುದು. ನಮ್ಮ ಕಾರ್ಯಗಳಿಂದ ಆತನನ್ನು ಸಂತೋಷಗೊಳಿಸಬೇಕೆಂದು ಯೋಚಿಸುವುದು. ನಮ್ಮ ಹೃದಯದಲ್ಲಿ ತಪ್ಪು ಒಪ್ಪುಗಳ ಕಲ್ಪನೆಯು ಪ್ರಾಮುಖ್ಯ ಹೊಂದಲಾರಂಭಿಸಿ ನಾವು ಕೆಡಕಿನಿಂದ ದೂರ ಉಳಿಯಬೇಕೆಂಬ ಪ್ರವೃತ್ತಿಯನ್ನು ಅನುಭವಿಸುವವು. ಫಲಸ್ವರೂಪವಾಗಿ ನಮ್ಮ ಶ್ರೇಷ್ಠ ಗುರುವನ್ನು ಮೆಚ್ಚಿಸಲು ನಾವು ಸನ್ಮಾರ್ಗವನ್ನು ಅವಲಂಬಿಸುವವು. ಜನ್ಮಾಂತರಗಳ ದುಃಖಗಳಿಂದ ನಾವು ಪಾರಾಗ ಬಯಸುವಾದ ಕಾರಣ ಅದು ನಮ್ಮ ಮೂಲೋದ್ದೇಶವಾಗಿರುತ್ತದೆ. ಸೊ ಇದೆಲ್ಲ ನಾವು ಹೇಗೆ ಬೆಳಿತೀವಿ ಅಂತ ಬರೆದಿದ್ದಾರೆ. ಮೊದಲು ಏನಾಗುತ್ತೆ? ಆತನ ಸಲಹೆಯನ್ನು ನಾವು ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇದು ಒಂದಾಗುತ್ತೆ. ಆಮೇಲೆ ನಮ್ಮ ಕೆಲಸ ಕಾರ್ಯಗಳಿಂದ ಗುರುಗಳನ್ನ ಸಂತೋಷ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ. ತದನಂತರ ತಪ್ಪು ಒಪ್ಪುಗಳ ಒಂದು ಸ್ಪಷ್ಟತೆ ನಮ್ಗೆ ಗೊತ್ತಾಗಿ ತಪ್ಪು ಕೆಲಸಗಳಿಂದ ನಾವು ದೂರ ಇರಲಿಕ್ಕೆ ಪ್ರಯತ್ನ ಪಡ್ತೀವಿ. ಫಲಸ್ವರೂಪವಾಗಿ ನಮ್ಮ ಶ್ರೇಷ್ಠ ಗುರುವನ್ನು ಮೆಚ್ಚಿಸಲು ನಾವು ಸನ್ಮಾರ್ಗವನ್ನು ಅವಲಂಬಿಸುವವು. ನಾವು ಸರಿಯಾದಂಥ ದಾರಿಯಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕೆ? ಗುರುವನ್ನು ಮೆಚ್ಚಿಸಬೇಕು ಅಂತ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆದರೆ ಇದುವರೆಗೂ ನಾವು ವಿವೇಚನೆಯ ಅಧಿಕಾರವನ್ನು ನಮ್ಮ ಕೈಯಲ್ಲಿಯೇ ಇಟ್ಟುಕೊಂಡಿರುವುದರಿಂದ ನಮ್ಮ ಎಲ್ಲ ಕರ್ಮಗಳಿಗೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾವೇ ಹೊಣೆಗಾರರಾಗಿರುತ್ತೇವೆ. ಯಾಕೆಂದ್ರೆ ನಮ್ಮ ಕೈನಲ್ಲಿ ವಿವೇಚನೆ ನಾವೇ ಇಟ್ಕೊಂಡಿದ್ದೀವಿ. ಆತ್ಮಸಮರ್ಪಣದ ಮೇಲಿನ ಹಂತದಲ್ಲಿ ಇಂಥ ವಿವೇಚನೆ ಶಕ್ತಿಯು ಬಹುಶಃ ಇಲ್ಲದಂತಾಗಿ ಮನುಷ್ಯನು ಪ್ರತಿಯೊಂದು ಕಾರ್ಯವನ್ನು ಗುರುವಿನ ಸಂಕಲ್ಪವನ್ನು ತಿಳಿಯುವುದು ಮಾಡುವನು. ಸೊ ಆತ್ಮಸಮರ್ಪಣೆಯ ಸ್ಥಿತಿ ಬಂದಾಗ ನಮ್ಮ ವಿವೇಚನೆಯನ್ನು ನಾವು ಗುರುವಿಗೆ ಅಧೀನ ಮಾಡ್ಬಿಡ್ತೀವಿ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಗುರುವಿನ ಸಂಕಲ್ಪ ಅಂತ ಅನ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಮ್ಮ ವಿವೇಚನಾ ಶಕ್ತಿನ ನಾವು ಬಿಟ್ಬಿಡ್ತೀವಿ. ಅಂದ್ರೆ ಅದನ್ನ ಗುರುವಿನ ಅಧೀನಕ್ಕೆ ಒಪ್ಪಿಸ್ಬಿಡ್ತೀವಿ. ಆತನ ಮನಸ್ಸಿನಲ್ಲಿ ತಪ್ಪು ಒಪ್ಪುಗಳ ಪ್ರಶ್ನೆ ಹೇಳುದು. ಏಕೆಂದರೆ ಗುರುವಿನ ಇಚ್ಛೆಯನ್ನು ಅನುಸರಿಸುವುದರಿಂದ ಕೇವಲ ಯುಕ್ತವಾದುದನ್ನೇ ಮಾಡುವನೆಂಬುದು ಪೂರ್ಣ ಖಂಡಿತವಾದಂತಾಗುವುದು. ಆಗ ಆತನು ಗುರು ಸಂಕಲ್ಪವೆಂದು ಬಗೆದು ಯುಕ್ತವಾದುದನ್ನುಳಿದು ಮತ್ತೇನನ್ನು ಮಾಡನು. ಯಾವುದು ಗುರುವಿನ ಸಂಕಲ್ಪ ಅಂತ ತಿಳ್ಕೊಂಡು ಮಾಡ್ತಾರೋ ಅದು ಯುಕ್ತವಾಗಿರೋದು ಸರಿಯಾದಂಥದ್ದನ್ನೇ ಮಾಡ್ತೀವಿ ನಾವು. ಯಾವುದೇ ತಪ್ಪು ಕೆಲಸಗಳನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರೋಲ್ಲ. ಇದು ಆಗತ್ತೆ ಯಾವಾಗ ಸಂಪೂರ್ಣವಾದಂತ ಆತ್ಮ ನಿರ್ಸದ ಸ್ಥಿತಿ ಬಂದಾಗ ನಮಗೆ ಇದರ ಅನುಭವ ಆಗುತ್ತೆ. ಸರಿನಾ? ಇಲ್ಲಿಗೆ ನಿಲ್ಸೋಣಂತೆ. ದಯವಿಟ್ಟು ಇದು ಎರಡೂ ಕೂಡ ಎರಡು ಚಾಪ್ಟರ್ ಏನು ಮುಗಿಸಿದ್ವಲ್ಲ, ಹಿಂದಿನ ಚಾಪ್ಟರ್ ಮತ್ತೆ ಈ ಆತ್ಮ ಸಮರ್ಪಣೆ ಚಾಪ್ಟರ್, ಇದೆರಡನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮತ್ತೊಂದ್ಸತಿ ಕೇಳಿಸ್ಕೊಂಡು ಮನದಷ್ಟು ಮಾಡ್ತಿದ್ರಿ. ಸರಿನಾ? ಹಲವಾರು ಕ್ಲೂಸ್ ಕೊಟ್ಟಿದ್ದಾರೆ ಬಾಬೂಜಿ ಅವರು. ಏನಂತ ಕ್ಲೂ ಕೊಟ್ಟಿದ್ದಾರೆ? ಆತ್ಮ ಸಮರ್ಪಣೆ ಯಾವಾಗ ಶುರುವಾಗುತ್ತೆ, ಆತ್ಮ ನಿರಸನದ ಸ್ಥಿತಿ ಯಾವಾಗ ಶುರುವಾಗುತ್ತೆ, ಆತ್ಮ ಸಮರ್ಪಣೆಯ ಸ್ಥಿತಿಯಲ್ಲಿ ಯಾವ್ಯಾವ ರೀತಿ ನಾವು ಬೆಳೀತಾ ಹೋಗ್ತೀವಿ, ಇದೆಲ್ಲವನ್ನು ಕೂಡ ನಮಗೆ ಸಾಕಷ್ಟು ಕುರುಹುಗಳನ್ನು ಕೊಟ್ಟಿದ್ದಾರೆ, ಕ್ಲೂಸ್ ಕೊಟ್ಟಿದ್ದಾರೆ. ಇದನ್ನ ನೀವೆಲ್ಲ ಕೂಡ ಮನದಟ್ಟು ಮಾಡ್ಕೊಂಡಿದ್ದೆ ಆದ್ರೆ ನಮ್ಮಲ್ಲಿ ಆ ಕುರುಹುಗಳು ಉಂಟಾಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲ ಕಲ್ತ್ಕೊಳ್ತಿರೋದು ಯಾಕೆ ಅಂತಂದ್ರೆ ನಮ್ಮಲ್ಲಿ ಆ ಒಂದು ಕುರುಹುಗಳು ಪ್ರಕಟ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಆ ಕಾರಣಕ್ಕೆ ಹೋಗಿನೇ ಇದನ್ನೆಲ್ಲ ನಾವು ಮಾಡ್ತಾ ಇರೋದು. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಸರಿ, ಇಲ್ಲಿ ನಿಲ್ಲಿಸೋಣ. ಏನೋ ಪ್ರಶ್ನೆ ಇದ್ರೆ ಕೇಳ್ರಿ. ಪುಷ್ಪ ಹೇಳಿ. ಬ್ರದರ್ ನಮಸ್ತೆ.
ಇಲ್ಲಿ ಒಂದು ಹೇಳಿದಾರಲ್ಲ 103ನೇ ಪೇಜ್ ಲಾಸ್ಟ್ ಇದ್ರೊಳಗೆ ಬಾಪೂಜಿಯವರು ಹೇಳಿದಾರಲ್ಲ, ಅಂದ್ರೆ ಗುರುಗಳ ಜೊತೆಗೆ ನಾವು ಸಂಬಂಧ ಸ್ವಲ್ಪ ಪದೇ ಪದೇ ಇದ್ದಾಗ ಜಾಸ್ತಿ ಆಗತ್ತೆ. ಕೆಲವು ಸರಿ ಅವ್ರ ಸಹವಾಸ ಜೊತೆ ಜಾಸ್ತಿ ಇದ್ದಾಗ ನಮ್ ಸಂಬಂಧ ಜಾಸ್ತಿ ಆಗತ್ತೆ ಅಂತ. ನಾವು ಅವ್ರ ಸಹವಾಸದಲ್ಲೇ ಇರ್ಬೇಕು ಅಂತ ಏನು ನಮ್ಗೆ ಟ್ರಾನ್ಸ್ಮಿಷನ್ ಇಂದಲೂ ಆಗ್ಬೋದಲ್ವಾ? ಇದು ಅವ್ರದ್ದು ಕ್ಲೋಸ್ನೆಸ್ ಅವ್ರ ಸಾನ್ನಿಧ್ಯದಲ್ಲಿ ಇದ್ದಾಗ ಅಂತ ಬರ್ದಿದಾರಲ್ಲ ಬ್ರದರ್, ಇದು ಅದ್ರ ಬಗ್ಗೆ ಕೇಳಿ. ಅದಕ್ಕೆ ನಾವು ಹಿಂದಿನ ಚಾಪ್ಟರ್ ಅಲ್ಲಿ ನಿರಂತರ ಸ್ಮರಣೆ ಓದಿದ್ದು. ಗುರುವಿನ ಸಂಪರ್ಕದಲ್ಲಿ ಪದೇ ಪದೇ ಇರಬೇಕು ಅಂತಂದ್ರೆ ನಾವು ನಮ್ಮ ಅಭ್ಯಾಸನ ಸರಿಯಾಗಿ ಮಾಡ್ತಾ ಮಾಡ್ತಾ ನಿರಂತರ ಸ್ಮರಣೆಯಲ್ಲಿದ್ದಾಗ ಗುರುವನ್ನು ಆವಾಗ ನೆನೆಸ್ಕೊಳ್ತಾ ಹೋಗ್ತಿದ್ದಂಗೆನೆ ಗುರುವಿನ ಸ್ಮರಣೆಯಲ್ಲೇ ಇರ್ತೀವಿ. ಗುರುವಿನ ಸ್ಮರಣೆಯಲ್ಲಿದ್ದಾಗ ಗುರುವಿನ ಸಂಬಂಧ ನಮಗೆ ಗಾಢವಾಗ್ತಾ ಹೋಗುತ್ತೆ. ಆ ಗುರುವಿನ ಸಹವಾಸದಲ್ಲೇ ಇರ್ತೀವಿ. ನಾವು ಆಂತರಿಕವಾಗಿ ಗುರುವಿನ ಸಹವಾಸದಲ್ಲೇ ಇರ್ತೀವಿ. ಇದು ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಭಾಷ್ಯವಾಗಿ ಗುರುವಿನ ಸಹವಾಸದಲ್ಲಿ ಇರ್ಬೇಕು ಅಂತಲ್ಲ, ಗುರುವಿನ ಹುಡ್ಕೊಂಡು ಹೋಗಿ ಗುರು ಜೊತೆನೇ ಇರಬೇಕು, ಗುರು ಪಕ್ಕದಲ್ಲೇ ಕೂತಿರ್ಬೇಕು, ಆ ರೀತಿ ಆದಂಥದ್ದಲ್ಲ. ಗುರುವಿನ ಸಹವಾಸದಲ್ಲಿ ಇರುವುದು ಅಂತಂದ್ರೆ ಆಂತರಿಕವಾಗಿ ಆ ರೀತಿ ಆದಂತ ಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಅದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದೇ ಹಿಂದಿನ ಚಾಪ್ಟರ್ ಓದಿದ್ದು ನಿರಂತರ ಸ್ಮರಣೆ. ನಿರಂತರ ಸ್ಮರಣೆ ನಾವು ಸರಿಯಾದಂತ ರೀತಿಯ ಅಭ್ಯಾಸ ಮಾಡಿದ್ದೇ ಆಯಿತು ಅಂತಂದ್ರೆ ಅದು ನಮಗೆ ಆತ್ಮ ಸಮರ್ಪಣೆಯ ಸ್ಥಿತಿಗೆ ಅತಿ ವೇಗವಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸರಿ, ಹಾಗಾಗಿ ನಿರಂತರ ಸ್ಮರಣೆ ಚಾಪ್ಟರ್ ಬರೆದಾದ್ಮೇಲೆ ಆತ್ಮ ಸಮರ್ಪಣೆ ಚಾಪ್ಟರ್ ಬರೆದಿದ್ದಾರೆ. ಇಲ್ಲಿ ಪ್ರತಿಯೊಂದು ಚಾಪ್ಟರ್ ಹಿಂದಿನ ಚಾಪ್ಟರ್ ಮುಂದಿನ ಚಾಪ್ಟರ್ಗೆ ಸಹಾಯ ಮಾಡುತ್ತೆ. ಹಿಂದಿನ ಚಾಪ್ಟರ್ ಇರ್ತಕ್ಕಂಥ ವಿಚಾರಗಳು ನಮಗೆ ಅಭ್ಯಾಸ ಆಗ್ದಿರ ಮುಂದಿನ ಚಾಪ್ಟರ್ ಇರ್ತಕ್ಕಂಥ ಸ್ಥಿತಿಗತಿಗಳು ಬರಲ್ಲ. ಸೊ ಹಿಂದಿನ ಚಾಪ್ಟರ್ ಏನ್ ಬರ್ದಿದ್ರು? ಆತ್ಮ ಸಮರ್ಪಣೆ ಹಿಂದಿನ ಚಾಪ್ಟರ್ ಅಲ್ಲಿ ನಿರಂತರ ಸ್ಮರಣೆ ಬಗ್ಗೆ ಬರ್ದಿದ್ರು. ನಿರಂತರ ಸ್ಮರಣೆ ನಮ್ಮ ಹೃದಯದಲ್ಲಿ ಎಷ್ಟು ಮಟ್ಟಿಗೆ ವೇದ್ಯವಾಗುತ್ತೋ ಅಷ್ಟೇ ನಾವು ಆತ್ಮ ಸಮರ್ಪಣೆಯ ಸ್ಥಿತಿಯಲ್ಲಿ ನೆಲೆ ನಿಲ್ಲಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ಇಲ್ಲಿ ಗುರುವಿನ ಜೊತೆ ಪದೇ ಪದೇ ಸಂಪರ್ಕ ಬೆಳೆಸ್ಕೋಬೇಕು ಅಂತಂದ್ರೆ ಬಾಹ್ಯ ಸ್ತರದಲ್ಲ, ಆಂತರಿಕ ಸ್ತರದಲ್ಲಿ. ಸರಿನಾ ಕಮಲ? ಥ್ಯಾಂಕ್ ಯು. ಇದು ತುಂಬಾ ಜನ ದಾಜಿಯವರಂತೂ ಹಲವಾರು ಬಾರಿ ಹೇಳಿದ್ದಾರೆ, ಅವರನ್ನು ಹಿಂಬಾಲಿಸ್ಬೇಡಿ. ಎಲ್ಲರೂ ಅವ್ರು ಎಲ್ಲಿ ನಡ್ಕೊಂಡು ಹೋದ್ರೆ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಹಿಂಬಾಲಿಸ್ಬೇಡಿ, ನಿಮ್ ಕೆಲಸ ನೀವು ಮಾಡ್ಕೊಳ್ರಿ, ಗುರುವಿನ ಸ್ಮರಣೆಯನ್ನ ಆಂತರಿಕವಾಗಿ ಇಟ್ಕೊಳ್ರಿ, ಅದನ್ನ ಆಂತರ್ಯದಲ್ಲಿ ಮಾಡಬೇಕು, ಅಂತರೀಕರಣಗೊಳಿಸ್ಬೇಕು ಅಂತ ಎಷ್ಟೋ ಹಲವು ಬಾರಿ ಹೇಳಿದ್ದಾರೆ. ಆದ್ರೆ ನಾವ್ಯಾರು ಕೂಡ ಅದನ್ನ ಗಣನೆಗೆ ತಗೊಳ್ಳೋದು. ಗುರು ಎಲ್ಲಿ ಹೋದ್ರೆ ಅವ್ರಿಂದ ಓಡೋಗ್ಲಿಕ್ಕೆ ಶುರು ಮಾಡ್ತೀವಿ ನಾವು. ಅದು ಗುರುವಿನ ಬಾಹ್ಯ ಸ್ವರೂಪದಲ್ಲಿ ನಾವು ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮಗಾಗ್ಬೇಕಾಗಿರೋದು ಗುರುವಿನ ಆಂತರದಲ್ಲಿನ ಸಂಬಂಧ, ಅದು ಗಾಢವಾಗಬೇಕು, ಅದು ಗಟ್ಟಿಯಾಗಬೇಕು. ಸರಿ ಸರಿ, ಇನ್ಯಾವುದೇ ಪ್ರಶ್ನೆ ಇಲ್ವಾ? ಇಲ್ಲ ಅಂತಂದ್ರೆ ಇಲ್ಲಿಗೆ ನಿಲ್ಸೋಣಂತೆ ಇವತ್ತು. ಮತ್ತೆ ನಾಳೆ ಯಥಾ ಪ್ರಕಾರ ಮುಂದಿನ ಸಾಕ್ಷಾತ್ಕಾರದ ಒಂದು ಚಾಪ್ಟರ್ ಏನಿದೆ ಅದನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡೋಣ. 8:15 8:20 ಆಗ್ತಾ ಬಂತು. ಎಲ್ರಿಗೂ ಕೂಡ ಧನ್ಯವಾದಗಳು ಒಟ್ಟಿಗೆ ಸೇರಿದ್ದಕ್ಕೆ. ಒಳ್ಳೆ ಶುಭ ದಿನವಾಗಿರಲಿ ಇಂದಿನ ದಿವಸವೇ ಶುಭ ದಿವಸವು, ಇಂದಿನ ವಾರ ಶುಭವಾರ, ಇಂದಿನ ವೇಳೆ ಶುಭ ವೇಳೆ. ಜ್ಞಾಪಕ ಇದೆಯಾ? ಯಾರು ಬರೆದ್ರು ಹಾಡಿದು? ಯಾರು ಬರೆದಿರೋದ್ರಿ? ಪುರಂದರದಾಸರು. ಪುರಂದರದಾಸರು, ಕರೆಕ್ಟಾ? ಸೊ ಅದನ್ನೆಲ್ಲ ಹಾರೈಸ್ತಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಶುಭವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರಿನಾ? ಥ್ಯಾಂಕ್ ಯು ಬ್ರದರ್.